ಶ್ರೇಷ್ಠವಾದ ಉನ್ನತವಾದ ಒಂದು ಭಾಗ್ಯಕ್ಕಾಗಿ ನಾವುಗಳು ಕರ್ತನಿಗೆ ನಾವು ಸ್ತೋತ್ರವನ್ನು ಮಾಡ್ತಕ್ಕಂಥವರಾಗಿರ್ತೇವೆ. ದೇವರಿಗೆ ಸ್ತೋತ್ರವಾಗಲಿ ಈ ಅವಕಾಶಕ್ಕಾಗಿ. ಮತ್ತೆ ನನ್ನ ಸಹೋದರ ತಮ್ಮ ಸುರೇಂದ್ರ ಕುನ್ನಯ್ಯ ಅವ್ರಿಗೂ ಸಹ ಧನ್ಯವಾದಗಳು. ಈ ಒಂದು ಇಡೀ ವಾರ ನನಗೆ ಈ ಒಂದು ಅವಕಾಶವನ್ನ ಕಲಿಸ್ಕೊಟ್ಟಿದ್ದೀರಿ. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು 2ನೇ ದಿನಕ್ಕೆ ಬಂದಿದ್ದೇವೆ. ಈ ವಾರದ ಪಾಠ ವಾರ ಇಡೀ ಕದಲಿಸಲಾಗದ ರಾಜ್ಯವನ್ನು ಪಡೆಯುವುದೆಂಬತಕ್ಕಂತ ಒಂದು ವಿಷಯವಾಗಿ ನಾವು ನೋಡ್ಲಿಕ್ಕಿದ್ದೇವೆ. ನಿನ್ನೆ ನಾವು ಸಬ್ಬತ್ತಿನ ಒಂದು ಮಧ್ಯಾಹ್ನದ ಒಂದು ಪಾಠದಲ್ಲಿ ನೋಡುವಾಗ ಉತ್ತಮವಾದ ವಿಷಯವನ್ನು ನೋಡಿದಿವೆ. ಯಾವ ರಾಜ್ಯ ಅದು, ಯಾವ ರಾಜ್ಯವು ಆ ಒಂದು ಕದಲಿಸತಕ್ಕಂಥ ರಾಜ್ಯವನ್ನು ನಾವು ನೋಡಿದೆ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡೇವೆ. ಇವತ್ತು ಈ 2ನೇ ದಿನದಲ್ಲೂ ಸಹ ನಾವು ಇವತ್ತು ಮುಂದಿನ ಒಂದು ಪಾಠದಲ್ಲಿ ನೋಡ್ಲಿಕ್ಕಿರುವಾಗ, ನೀವು ಚಿಯೋನ್ ಪರ್ವತಕ್ಕೆ ಬಂದಿದ್ದೀರಿ, ನೀವು ಚಿಯೋನ್ ಪರ್ವತಕ್ಕೆ ಬಂದಿದ್ದೀರಿ ಅಂತ ಹೇಳಿ 2ನೇ ದಿನದ ಒಂದು ಭಾನುವಾರ ದಿನದ ಒಂದು ಪಾಠಕ್ಕೆ ನಾವು ಬಂದಿದ್ದೀವಿ. ಎಷ್ಟು ಮಂದಿ ನೀವು ಪಾಠವನ್ನ ಓದಿದಿರಿ ಅಂತ ನನ್ಗೆ ಗೊತ್ತಿಲ್ಲ. ಅನೇಕರಿಗೆ ನಮಗೆ ದಿನನಿತ್ಯದ ಪಾಠವನ್ನು ಓದುವುದು, ಕಲಿಯುವುದು, ಧ್ಯಾನ ಮಾಡ್ತಕ್ಕಂಥ ಅಭ್ಯಾಸವಿಲ್ಲದೆ ಇತ್ತು. ಆದ್ರೆ ಸುಮಾರು 1.5 ವರ್ಷದ ಕಾಲ, ಐ ಹೋಪ್ ಆಲ್ಮೋಸ್ಟ್ 1.5 years ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಇದನ್ನ ನಾವು ರೂಢಿಗೆ ತಂದಿದ್ದೇವೆ. ಈ ಒಂದು ದಿನನಿತ್ಯದ ಒಂದು ಪಾಠಗಳನ್ನ ನಾವು ಕಲಿತಕ್ಕಂಥದ್ದು ಒಂದು ವಾಡಿಕೆ ಆಗಿದೆ, ಅಭ್ಯಾಸ ಮಾಡ್ಕೊಂಡಿದ್ದೇವೆ. ಆದ್ರಿಂದ ಪ್ರತಿ ವಾರದ ಪಾಠವನ್ನು ನಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಾವು ಸಭೆಗಳಿಗೆ ಹೋದಾಗ, ಸಬ್ಬತ್ ದಿನದಲ್ಲಿ ಆರಾಧನೆಗೆ ಹೋದಾಗ, ಸಬ್ಬತ್ ಶಾಲೆಯಲ್ಲಿ ಕುಳಿತುಕೊಂಡಾಗ ಬಹಳ ಸರಳವಾಗಿ ಉತ್ತರ ಕೊಡ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಬೋಧಕರಾದ ಸುರೇಂದ್ರ ಅವರು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ಮುಖಾಂತರವಾಗಿ, ಈ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲೆಯ ಮುಖಾಂತರವಾಗಿ ಎಲ್ಲರಿಗೂ ಒಂದು ಸರಳವಾದ ಪಾಠದ ಒಂದು ಅರ್ಥಗಳನ್ನ ನಮಗೆ ಕಂಡುಹಿಡಿಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಐ ಥಿಂಕ್ ಪಾಸ್ಟರ್ ಸುರೇಂದ್ರ ಇಸ್ ಟ್ರಾವೆಲಿಂಗ್ ಟು ಪುಣೆಗೆ ಅವರು ಪ್ರಯಾಣವನ್ನು ಮಾಡ್ತಿದ್ದಾರೆ. ದೇವರ ಅವರ ಪ್ರಯಾಣವನ್ನು ಮಂಗಲ ಮಾಡ್ಲಿ, ಜೊತೆಗೆ ದೇವದೂತರನ್ನ ಕಳಿಸ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರನ್ನ ನಾಳೆ ದಿವಸದಲ್ಲಿ ನಮ್ಮ ಜೊತೆ ಖಂಡಿತವಾಗಿ ಅವರು ವಿಡಿಯೋದಲ್ಲಿ ಮುಖವನ್ನು ತೋರಿಸಿ ನಮ್ಮ ಜೊತೆ ಇರ್ತಾರಂತ ನಂಬ್ತಿದ್ದೇನೆ. ದೇವರ ಅವರ ಪ್ರಯಾಣವನ್ನು ಆಶೀರ್ವಾದ ಮಾಡ್ಲಿ. ಗಾಡ್ ಬ್ಲೆಸ್ ಯುವರ್ ಟ್ರಾವೆಲ್ ಪಾಸ್ಟರ್ ಸುರೇಂದ್ರ, ವಿ ಆರ್ ಪ್ರೇಯಿಂಗ್ ಫಾರ್ ಯು. ಹಾಗಾಗಿ ಇವತ್ತು ನಾವು ಚಿಯೋನ್ ಪರ್ವತಕ್ಕೆ ಅಥವಾ ಬೆಟ್ಟಕ್ಕೆ ಬಂದಿದ್ದೀರಿ ಅಂತ ಹೇಳಿ ಇವತ್ತು ನಾವು ಪಾಠವನ್ನು ನೋಡ್ಲಿಕ್ಕಿದ್ದೇವೆ. ಸೊ ಅದಕ್ಕೆ ನಾನು ಪ್ರಶ್ನೆ ಕೇಳಿ, ಎಷ್ಟು ಮಂದಿ ಓದಿದಿರ ಅಂತ ನೋಡುವಾಗ, ಓದಿದ್ರೆ ಖಂಡಿತವಾಗಿ ಇವತ್ತು ಪಾಠ ಬಹಳ ಸರಳವಾಗಿರುತ್ತೆ, ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಅನೇಕರಲ್ಲಿ ಒಂದು ಪ್ರಶ್ನೆ ಕಾಡ್ತಿರುತ್ತೆ, ಯಾವಾಗ್ಲೂ ಅನೇಕರು ಒಂದು ಪ್ರಶ್ನೆ ಕೇಳ್ತಕ್ಕಂಥವ್ರಾಗಿರ್ತಾರೆ. ನನ್ನ ಸೇವೆಯಲ್ಲಿ ಅನೇಕರು ಒಂದು ಪ್ರಶ್ನೆ ಕೇಳೋದೇನಂದ್ರೆ, ಪಾಸ್ಟರ್ ಬೋಧಕರೇ, ಈ ಚಿಯೋನ್ ಬೆಟ್ಟ ಅಂದ್ರೆ ಏನು, ಎಲ್ಲಿದೆ ಅದು? ನಾವು ಹಲವಾರು ಬೆಟ್ಟಗಳು ನೋಡಿದ್ದೇವೆ, ಕೇಳಿದ್ದೇವೆ, ಆದ್ರೆ ಈ ಚಿಯೋನ್ ಬೆಟ್ಟ ನಾವು ನೋಡಿಲ್ಲಲ್ಲ, ಕೇಳಿಲ್ಲಲ್ಲ, ಹೇಗಿರುತ್ತೆ ಚಿಯೋನ್ ಬೆಟ್ಟ ಅಂತ ಹೇಳಿ ಅನೇಕರಿಗೆ ಒಂದು ಪ್ರಶ್ನೆ ಕಾಡ್ತಕ್ಕಂಥದ್ದಾಗಿರುತ್ತೆ. ಮೌಂಟ್ ಝಾಯನ್ ಅಂತ ಹೇಳ್ತಾರೆ. ಇದರ ವಿಷಯವಾಗಿ ಕೆಲವೊಂದು ಹಿನ್ನೆಲೆಯನ್ನ, ಚರಿತ್ರೆಯನ್ನ ಓದುವಾಗ ಒಂದು ತನಾಕ್, TANAKH ತನಾಕ್ ಅಂತ ಹೇಳಿ ಒಂದು ಬರುವಿಕೆ, ಒಂದು ರೈಟಿಂಗ್ ಅಲ್ಲಿ ಈ ಒಂದು ಮೌಂಟ್ ಝಾಯನ್ TZION ಅಂತ ಬರುತ್ತೆ. ನಾವು ಸರಳವಾಗಿ ZION ಅಂತ ಆಗ್ತಿಲ್ಲ, ಆಕ್ಚುಲಿ ಮುಂದೆ ಟಿ ಬರ್ಬೋದು, ಟಿ ಸೈಲೆಂಟ್, ಸಾಯನ್ TZION ಅಂತ ಬರ್ಬೇಕು. ಆಕ್ಚುಲಿ ಆ ಟಿ ಸೈಲೆಂಟ್ ಆಗುತ್ತೆ. ಇದು ಎಲ್ಲಿಂದ ಬಂದಿದೆ ನೋಡುವಾಗ, ಕೀರ್ತನೆಗಳಲ್ಲಿ 48ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡ್ತೀವಿ ನಾವು. ಅಲ್ಲಿ ದಾವಿದನು ಆ ಕೀರ್ತನೆಗಳು 48ರಲ್ಲಿ 8ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಅಲ್ಲಿ ಬರೆದಿಟ್ಟಿದ್ದಾರೆ. ಅಲ್ಲಿ ಹೆಂಗ್ ಬರುತ್ತಂದ್ರೆ, ಇಟ್ ವಾಸ್ ಕಂಪೋಸ್ಡ್ ಬೈ ದಿ ಸನ್ಸ್ ಆಫ್ ಕೋರಾ. ಯಾರ ಒಂದು ಪುತ್ರ ನೋಡುವಾಗ, ಲೇವಿಯ ಒಂದು ವಂಶದಲ್ಲಿ ಬಂದಿರತಕ್ಕಂಥ ಪುತ್ರರು ಕೋರಾ ಅಂತೇಳಿ ಲೇವಿಯ
ಆ ವಂಶದಲ್ಲಿ ಬಂದಿರ್ತಾರೆ. ಅವರ ಪುತ್ರರಲ್ಲಿ ಕೋರ ಎಂಬತಕ್ಕಂತ ಒಂದು ಮಗನ ಹೆಸರು. ಇದು ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಒಂದು ಬೆಟ್ಟ, ನಾರ್ತ್ ಸೈಡ್ ಆಫ್ ಇಸ್ರಾಯೇಲ್. ಸೊ ಇಲ್ಲಿ ನಾವು ನೋಡ್ತಕ್ಕಂಥ ವಿಷಯ ನೋಡುವಾಗ ಈ ಒಂದು ಸ್ಥಳಕ್ಕೆ ಸಿಟಿ ಆಫ್ ಡೇವಿಡ್ ಅಂತ ಕರೀತಾರೆ. ದಾವಿದನ ಪಟ್ಟಣ, ದಾವಿದನ ಪಟ್ಟಣ ಅಥವಾ ರಡಾಕ್ ಅಂತ ಹೇಳಿ ಗ್ರೇಕ ಭಾಷೆಯಲ್ಲಿ ರಡಾಕ್ ಅಂತ ಹೇಳಿ ಹೇಳಲ್ಪಟ್ಟೆ. ರಡಾಕ್ RADAK ಅಂತ ಹೇಳಿ DAK, ಸಿಟಿ ಆಫ್ ಡೇವಿಡ್. ಅದೇ ಆ ಚಿಯೋನ್ ಪಟ್ಟಣ ಅಂತ ಹೇಳ್ತಕ್ಕಂಥವು. 1ನೇ ಅರಸುಗಳು 8ನೇ ಅಧ್ಯಾಯ 1 ಮತ್ತು 2 ಸಹ ನೀವು ಬರ್ದಿಟ್ಕೊಳ್ರಿ, ಗುರ್ತಿಸ್ಕೊಳ್ರಿ. 1ನೇ ಅರಸುಗಳು 8ನೇ ಅಧ್ಯಾಯ 1 ಮತ್ತು 2 ಮತ್ತು 2ನೇ ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 2ನೇ ವಚನವನ್ನು ಸಹ ನೀವೇನ್ ಮಾಡ್ರಿ, ಗುರ್ತಿಸ್ಕೊಂಡು ಓದಿ ನೋಡ್ರಿ. ಅಲ್ಲಿ ಈ ದಾವಿದನ ಪಟ್ಟಣದ ಬಗ್ಗೆ ನಾವು ನೋಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಮತ್ತೆ 2ನೇ ಸಾಮುವೇಲ 5ನೇ ಅಧ್ಯಾಯ 7ನೇ ವಚನ ಅದನ್ನು ಸಹ ನೀವು ಓದ್ಬೋದು. 2 ಸಾಮುವೇಲ್ 5:7 ಸಹ ನೀವು ಓದ್ಬೋದು. ಇಲ್ಲಿ ನಾವು ನೋಡ್ತಕ್ಕಂಥ ವಿಷಯ ನೋಡಿದ್ರೆ ಈ ಚಿಯೋನ್ ಬೆಟ್ಟ, ಚಿಯೋನ್ ಪರ್ವತ ಅಂದ್ರೆ ನಾವು ನೋಡ್ಲಿಕ್ಕೆ ಹೋಗುವಾಗ ಇವತ್ತಿನ ಪಾಠದಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಇಬ್ರಿಯ ಬರೆದ ಪುಸ್ತಕದಲ್ಲಿ ಪೌಲನು ನಮಗೆ ತಿಳಿಸ್ತಕ್ಕಂಥ ವಿಷಯ ನೋಡುವಾಗ ಈ ಚಿಯೋನ್ ಬೆಟ್ಟವನ್ನ ಇಬ್ರಿಯ ಪುಸ್ತಕದಲ್ಲಿ ಸರಳವಾಗಿ ಯಾವ್ದಕ್ಕೆ ಹೋಲಿಸಲ್ಪಟ್ಟಿದೆ ನೋಡುವಾಗ, ಯಾವ್ದಕ್ಕೆ ಸಂಬಂಧಪಡಿಸಿ ಮಾತನಾಡಿದ ನೋಡುವಾಗ ಇದು ಬೇರೆ ಯಾವ್ದಲ್ಲ, ಪರಲೋಕದ ಪಟ್ಟಣ. ಚಿಯೋನ್ ಬೆಟ್ಟ is called as the heaven. ಪರಲೋಕದ ಯೆರೂಸಲೇಮ್, ಹೊಸ ಯೆರೂಸಲೇಮ್. ಈ ಚಿಯೋನ್ ಬೆಟ್ಟ ಇಲ್ಲದೆ ನೋಡುವಾಗ ಈಗಿರ್ತಕ್ಕಂತ ಯೆರೂಸಲೇಮ್ ಅಲ್ಲಿ ಒಂದು ಭಾಗ ಚಿಯೋನ್ ಬೆಟ್ಟ ಈ ಭೂಲೋಕದಲ್ಲಿ. ಆದ್ರೆ ನಿಜವಾದ ಚಿಯೋನ್ ಬೆಟ್ಟ ಎಲ್ಲಿದೆ ನೋಡುವಾಗ ಅದು ಪರಲೋಕ ಅಂತ ಹೇಳಿ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಇಬ್ರಿಯ 12ನೇ ಅಧ್ಯಾಯ 22ನೇ ವಚನ ಓದೋಣ. ಎನಿಬಡಿ ಕ್ಯಾನ್ ರೀಡ್ Hebrews 12:22. ಇಬ್ರಿಯ 12ನೇ ಅಧ್ಯಾಯ 22ನೇ ವಚನ ಓದೋಣ. ಯಾಕೆಂದರೆ ಒಂದು ಮೃಗವಾದರೂ ಬೆಟ್ಟಕ್ಕೆ ಮುಟ್ಟಿದರೆ ಅದನ್ನು ಕಲ್ಲೆಸೆದು ಕೊಲ್ಲಬೇಕೆಂಬ ವಿಧಿಯನ್ನು ತಾಳಲಾರದೆ ಇದ್ದರು. ಇದಲ್ಲದೆ ಅಲ್ಲಿ ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್ ನಲಿನ್ ಅವರೇ. ಸೊ ನಾವಿಲ್ಲಿ ನೋಡ್ತಕ್ಕಂಥ ವಿಷಯ ಬಹಳ ಚೆನ್ನಾಗಿದೆ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ಬಹಳ ಚೆನ್ನಾಗಿದೆ ನೋಡಿ. ಈಗ ಅರ್ಥ ಆಯ್ತಲ್ಲ ಚಿಯೋನ್ ಬೆಟ್ಟ ಅಂದ್ರೆ ಏನಂತೇಳಿ. ಬ್ಯೂಟಿಫುಲ್ ಆಗಿದೆ. ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ಜೀವದಾಯಕನಾಗಿರ್ತಕ್ಕಂಥ ನಮ್ಮ ತಂದೆಯಾದ ದೇವರ ಪಟ್ಟಣವು ಆ ಒಂದು ಪರಲೋಕದ ಯೆರೂಸಲೇಮ್ ಅಂತ ನೋಡುತ್ತಿದ್ದೇವೆ. ಆ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ, ಅಲ್ಲಿ ಕೋಟಿಯಾದ ದೇವದೂತರಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಪರಲೋಕ. ಇಲ್ಲಿ ಒಂದು ಸಮಾರಂಭ, ಒಂದು ಫೆಸ್ಟಿವಲ್ ನಡೀತಾ ಇದೆ, ಒಂದು ಉತ್ಸವ ನಡೀತಾ ಇದೆ, ಮಹೋತ್ಸವ, ಗ್ರ್ಯಾಂಡ್ ಫೆಸ್ಟಿವಲ್ ಎಲ್ಲಿ ನಡೀತಾ ಇದೆ? ಆ ಪರಲೋಕದಲ್ಲಿ ನಡೀತಕ್ಕಂಥದ್ದಾಗಿದೆ. ಅದೇ ಆ ಚಿಯೋನ್ ಬೆಟ್ಟದಲ್ಲಿ ನಡೀತಕ್ಕಂಥ ಆ ಉತ್ಸವ ಅಂತ ನೋಡ್ತೀವಿ ನಾವು. ಮಹೋತ್ಸವ, ಗ್ರ್ಯಾಂಡ್ ಫೆಸ್ಟಿವಲ್. ಈ ಒಂದು ಮಹೋತ್ಸವದಲ್ಲಿ ಯಾರ್ಯಾರು ಪಾಲುಗಾರರಾಗಿರ್ತಾರೆ? ತಂದೆಯಾದ ದೇವರು ಇದ್ದಾರೆ ಅಲ್ಲಿ, ಕರ್ತನಾದ ಯೇಸು ಕ್ರಿಸ್ತರು ಇರ್ತಾರೆ ಅಲ್ಲಿ, ಕೋಟಿಯಾದ ದೇವದೂತರು ಸಹ ಏನ್ ಮಾಡಿರ್ತಾರೆ ಅಲ್ಲಿ ಕೂಡಿ ಆ ಮಹಾ ಉತ್ಸವದಲ್ಲಿ, ಆ ಸಮಾರಂಭದಲ್ಲಿ ಸಂತೋಷವಾಗಿ ಏನ್ ಮಾಡ್ತಿದ್ದಾರೆ? ಉಲ್ಲಾಸಿಸ್ತಾ ಇರ್ತಾರೆ ಅಂತೇಳಿ ನಾವು ನೋಡ್ತೇವೆ.
ಈ ಸಮಾರಂಭ ಯಾವಾಗ ಪ್ರಾರಂಭ ಆಗಿದೆ, ಯಾವತ್ ನಡೀತಂದು ನೋಡುವಾಗ, ಯಾವತ್ ಅದು ಉಂಟಾಯ್ತು ನೋಡುವಾಗ, ಯೇಸು ಸ್ವಾಮಿ ಯಾವಾಗ ಭೂಲೋಕನ ಬಿಟ್ಟು ಪರಲೋಕಕ್ಕೆ ಏರಿ ಹೋದ್ರು, ಆ ತಂದೆಯ ಬಳಿಗೆ ಹೋದ್ರು, ಅವತ್ತು ಆ ಸಮಾರಂಭ ಪ್ರಾರಂಭ ಆಯ್ತು. ಎಲ್ಲಿ? ಚಿಯೋನ್ ಬೆಟ್ಟದಲ್ಲಿ ಅದು ಪ್ರಾರಂಭ ಆಯ್ತು ಅಂತ ನೋಡ್ತೀವಿ ನಾವು. ಪ್ರಿಯರೇ, ಇಲ್ಲಿ ಬಹಳ ಒಂದು ಮುಖ್ಯವಾದ ವಿಷಯಗಳನ್ನ, ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ನೋಡ್ಬಿಟ್ಟು ನಾವಿವತ್ತು ಮುಗಿಸೋಣ. ಬಹಳ ಚೆನ್ನಾಗಿದೆ ಇವತ್ತು ನಮ್ಮ ಪಾಠದ ಒಂದು ತಿರುಳು. 3-4 ಅಂಶಗಳನ್ನ ಈ ಪರಲೋಕದ ಚಿಯೋನ್ ಬೆಟ್ಟದಲ್ಲಿ ನೋಡ್ತೀವಿ ನಾವು. ಇಬ್ರಿಯ 12, 22, 24 ಈ 3 ವಚನನೇ ಇವತ್ತು ಬಹಳ ಚೆನ್ನಾಗಿರ್ತಕ್ಕಂಥ ವಚನಗಳು ನಮಗೆ ಇಲ್ಲಿ ನೋಡುವಾಗ. ಇದು ಮೊದಲನಾಗಿ ನಾವು ಅರ್ಥ ಮಾಡ್ಕೊಂಡಿವಿ, ಯಾವ ಸ್ಥಳ ಇದು? ಪರಲೋಕ, ಹೊಸ ಯೆರೂಸಲೇಮು, ನ್ಯೂ ಜೆರುಸಲೇಮ್. ಅಲ್ಲಿ ಒಂದು ಕೂಡುವಿಕೆ, ಒಂದು ಸಮಾರಂಭ ಉಂಟಾಗ್ತಿದೆ. ಯಾರ ಬಳಿಯಲ್ಲಿ? ದೇವರ ಬಳಿಯಲ್ಲೂ. ಯೇಸು ಸ್ವಾಮಿ ಸಹ ಪ್ರಸನ್ನರಾಗಿದ್ದಾರೆ ಅಲ್ಲಿ. ಮೂರನೇದಾಗಿ ಕೋಟಾಕೋಟಿ ದೇವದೂತರು ಸಹ ಏನ್ ಮಾಡಿದಾರೆ ಅಲ್ಲಿ ಕೂಡಿರ್ತಕ್ಕಂಥ ಒಂದು ಸನ್ನಿವೇಶ ಅದು. ಇಲ್ಲಿ 12:22 ನೋಡುವಾಗ, ವಿ ಹ್ಯಾವ್ ಕಮ್ ಬೈ ಫೇತ್ ಇನ್ ಜೀಸಸ್. ಅಲ್ಲಿ ಅನೇಕರನ್ನ ಸಹ ನಾವು ನೋಡ್ತೀವಿ. ಸ್ಪಿರಿಟ್ಸ್ ಅಂತ ಬರ್ತಾ ಇದೆ, ಸ್ಪಿರಿಟ್ಸ್, ಆತ್ಮಗಳಂತ ಬಂತು. ಆದ್ರೆ ನಾವು ಒಂದು ತಿಳ್ಕೊಬೇಕು, ಅದು ಸ್ವಲ್ಪ ಇಲ್ಲಿ ನಮಗೆ ಸಂಶಯಗಳು, ಸ್ವಲ್ಪ ಗೊಂದಲಗಳು ಬರುತ್ತೆ. ಸ್ಪಿರಿಟ್ಸ್ ಅನ್ನ ಆತ್ಮ ಅಂತ ಬಂದಾಗ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ ನಮ್ಗೆ. ಆಕ್ಚುಲಿ ಆಂಗ್ಲ ಭಾಷೆಯಲ್ಲಿ ಸ್ಪಿರಿಟ್ಸ್ ಅಂತ ಬರೆಯಲ್ಪಟ್ಟಿದೆ. ಸ್ಪಿರಿಟ್ ಅಂತ ನೋಡುವಾಗ, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಾಗ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ 2 ಅಂಶಗಳಲ್ಲಿ 2 ವಸ್ತುಗಳನ್ನ ಇಟ್ಕೊಂಡು ನಮ್ಮನ್ನ ಸೃಷ್ಟಿ ಮಾಡಿದ ಒಂದು ಮಣ್ಣು, ಇನ್ನು ನೋಡುವಾಗ ದ ಸ್ಪಿರಿಟ್ ಆಫ್ ದ ಲಾರ್ಡ್, ದ ಸ್ಪಿರಿಟ್ ಆಫ್ ದ ಲಾರ್ಡ್, ನಾಟ್ ದ ಸೋಲ್ ಆಫ್ ದ ಲಾರ್ಡ್. The spirit of the Lord came. He breathed the breath of life, the spirit into his nostrils ಅಂತ ನಾವು ನೋಡ್ತೀವಿ ನಾವು. ಅದೇ ಪ್ರಸಂಗಿಯಲ್ಲಿ ಸಹ, ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನ ಸಹ ಅದೇ ಹೇಳ್ತಾ ಇದೆ. ಇಂಗ್ಲಿಷ್ ನಲ್ಲಿ ಸ್ಪಿರಿಟ್, ಬಿಫೋರ್ ದ ಸ್ಪಿರಿಟ್ ಗೋಸ್ ಬ್ಯಾಕ್ ಟು ದ ಗಿವರ್ ಅಂತ ನೋಡ್ತೀವಿ ನಾವು. ಸೊ ಇಲ್ಲಿ ನಮಗೆ ಕನ್ನಡದಲ್ಲಿ ಆತ್ಮ ಅಂತ ಇದೆ. ಸ್ವಲ್ಪ ಅಲ್ಲಿ ಗಳಿಬಿಳಿ ಉಂಟಾಗ್ತಕ್ಕಂಥ ವಿಷಯಗಳಿದೆ. ನಾವು ಅದ್ರ ಬಗ್ಗೆ ಇನ್ನೊಂದು ನಾವು ಚರ್ಚೆ ಮಾಡೋಣ, ಒಂದು ಬೈಬಲ್ ಸ್ಟಡಿ ನೋಡೋಣ ಅದನ್ನ. ಈಗ ನಾವು ನೋಡ್ತಕ್ಕಂಥ ಸ್ಪಿರಿಟ್ಸ್ ಆಫ್ ಹೆವೆನ್ ಅಂತ ನೋಡ. ಸ್ಪಿರಿಟ್ಸ್, ಆ ಸ್ಪಿರಿಟ್ಸ್ ಯಾರು? ಅಲ್ಲಿ ಸ್ಪಿರಿಟ್ಸ್ ಅಂತ ಬರ್ತಾ ಇದೆ, ಕನ್ನಡದಲ್ಲಿ ಆತ್ಮಗಳಂತ ಇದೆ. ಅದು ಯಾರನ್ನ ಸೂಚನೆ ಮಾಡ್ತೀನಿ ಅಂತ ನೋಡುವಾಗ, ಬೇರೆ ಯಾರಲ್ಲ, ಮನುಷ್ಯರನ್ನ ಸೂಚಿಸ್ತಕ್ಕಂಥ ವಿಷಯ ಸ್ಪಿರಿಟ್ಸ್. ಮನುಷ್ಯರಾಗಿರ್ತಕ್ಕಂಥ ಮನುಷ್ಯರನ್ನ ಸೂಚಿಸ್ತಕ್ಕಂಥ ವಿಷಯವಾಗಿದೆ ಸ್ಪಿರಿಟ್ಸ್. ಇನ್ನು ಅನೇಕ ವಿಷಯಗಳನ್ನ ನೋಡುವಾಗ ನಾವು ನೋಡಿ, there are so many angels, we cannot count them. ಬಹಳ ಮಂದಿ ದೇವದೂತರು ಅವ್ರನ್ನ ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ನೋಡ್ತೀವಿ. ಇನ್ನೊಂದು, Paul says we have come to the meeting of God's first born children. ಇಬ್ರಿಯ 12:23 ಓದ್ರಿ. 12:23 ಅಲ್ಲಿ ನೋಡ್ರಿ. 23 ಪರಲೋಕದಲ್ಲಿ ಚೊಚ್ಚಲು ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ 23 ಮಾತ್ರ ಬೇಕು ನನಗೆ, 23 ಮಾತ್ರ ಬೇಕು. ಹೆಸರು ಬರೆಸಿಕೊಂಡಿರುವ ಚೊಚ್ಚಲು ಮಕ್ಕಳ ಸಭೆಗೂ ಚೊಚ್ಚಲ ಮಕ್ಕಳ ಸಭೆಗೂ, ಹೆಸರು ಬರೆಸ್ಕೊಂಡಿರ್ತಕ್ಕಂಥ ಚೊಚ್ಚಲ ಯಾರದು? ಮಕ್ಕಳು. ಚೊಚ್ಚಲ ಫಸ್ಟ್ ಬಾರ್ನ್. ಹೂ ಆರ್ ದ ಫಸ್ಟ್ ಬಾರ್ನ್ಸ್? ಕೆಲವೊಂದು ಆಳವಾದ ವಿಷಯಗಳು ನಾವು ತಿಳ್ಕೊಬೇಕು ಇವತ್ತು. ಫಸ್ಟ್ ಬಾರ್ನ್, ಹೂ ಆರ್ ದ ಫಸ್ಟ್ ಬಾರ್ನ್? ಈ ಚೊಚ್ಚಲ ಮಕ್ಕಳು ಯಾರು? Any idea? ಆದಮನು ಮತ್ತು ಅವರ ಮಕ್ಕಳಾಗಿರ್ತಕ್ಕಂಥ ಆಬೇಲ್ ಅಂತೇಳಿ, ಏಬಲನ್ನು. Yeah, Adam is not born. He was created. Very good. Praise God. He was not, but he was created. But still, ಈ ಲೋಕದಲ್ಲಿ ನೋಡಿದಾಗ he was the first born. But he was created. He was not created. ಕ್ರಿಸ್ತನು ಚೊಚ್ಚಲ ಮಗನಾಗಿದ್ದಾನೆ.
ಆತನ ವಾಕ್ಯದಂತೆ ನಡ್ಕೊಂಡು ಹೋಗ್ತಕ್ಕಂಥವ್ರು ಚೊಚ್ಚಲು ಮಕ್ಕಳ ಸ್ಥಾನವನ್ನು ಪಡೆದವರಾಗಿರ್ತೇವೆ. ವೆರಿ ಗುಡ್. ಸೊ ಈ ಚೊಚ್ಚಲ ಮಕ್ಕಳು ಕೇಳಿಸ್ತಾ ಇದೆಯಾ? ಎಕ್ಕೋ ಬರ್ತದೆ ಫಸ್ಟ್. ಅಲ್ಲಿ ನೀವು ಮೈಕ್ ಯಾರ ಮೈಕ್ ಮೈಕ್ ಆಫ್ ರೈಟ್, ಗುಡ್. ಈ ಎಕ್ಕೋ ಬರಲ್ಲ ನೋಡಿ ಈಗ. ಸೊ ಇಲ್ಲಿ ಈ ಚೊಚ್ಚಲ ಮಕ್ಕಳು ಯಾರದು ನೋಡುವಾಗ ಇಲ್ಲಿ ನೋಡ್ತಾ ಇದೀವಿ. ಒಂದು ವಚನ ಓದನ್ನ, ಇಬ್ರಿಯ 1:6 ಓದ್ರಿ. 1ನೇ ಅಧ್ಯಾಯ 6ನೇ ವಚನ. ಇಬ್ರಿಯ 1ನೇ ಅಧ್ಯಾಯ 6ನೇ ವಚನ ಓದ್ರಿ. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದೊಳಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ. ಎಸ್, ಇಲ್ಲಿ ಪಾಸ್ಟರ್ ಶಿವರಾಜ್ ಜಾಂಟೆ ಹೇಳಿದ ಪ್ರಕಾರವಾಗಿ ಆ ಚೊಚ್ಚಲ ಮಗನನ್ನು ಭೂಲೋಕದೊಳಗಿಂದ ತಿರುಗಿ ಬರಮಾಡುವಾಗ, ಯಾರ ಚೊಚ್ಚಲ ಮಗ? ಆಕ್ಚುಲಿ ಯೇಸು ಕ್ರಿಸ್ತನು. ಭೂಲೋಕದಿಂದ ಬರಮಾಡುವಾಗ ಅಂತ ಎಲ್ಲಿಗೆ ಬರಮಾಡ್ತಾನೆ ಸ್ವಾಮಿ? ಭೂಲೋಕದಿಂದ ಈ ಚೊಚ್ಚಲ ಮಗ ಏನ್ ಮಾಡ್ಬೇಕು? ಬರಮಾಡ್ತಾನೆ ಅಂತ ಎಲ್ಲಿಗೆ ಹೋಗ್ಬೇಕು ಆತನು? ಪರಲೋಕದಿಂದ ಭೂಲೋಕಕ್ಕೆ ಭೂಲೋಕದಿಂದ ಪರಲೋಕಕ್ಕೆ ಹೋಗ್ಬೇಕು. ಏಕೆ ನಾವು ಚೊಚ್ಚಲ ಮಗ ಅಂತ ನೋಡುವಾಗ, ಜೀಸಸ್ ದ ಫಸ್ಟ್ ಬಾರ್ನ್ ಅಂತ ನೋಡುವಾಗ, ಆತನು ಪುನರುತ್ಥಾನ ಹೊಂದಿ ಮರಣವನ್ನು ಜಯಿಸಿ ಮೃತ್ಯುಂಜಯನಾಗಿ ಎದ್ದು ನಮ್ಮೆಲ್ಲರಿಗೂ ಫಸ್ಟ್ ಬಾರ್ನ್, ಫಸ್ಟ್ ಫ್ರೂಟ್, ಪ್ರಥಮ ಫಲವಾಗಿಯೂ ಚೊಚ್ಚಲ ಮಗನಾಗಿಯೂ ಎಲ್ಲಿಗೆ ಹೋಗ್ಬೇಕಾಗಿದೆ? ಈಗ ಪರಲೋಕಕ್ಕೆ ಹೋಗ್ಬೇಕಾಗಿದೆ. ಅದೇ 1:6 ಹೇಳ್ತಿರತಕ್ಕಂತ ವಿಷಯ. ಇದಲ್ಲದೆ ಆತನು ತನ್ನ ಚೊಚ್ಚಲ ಮಗನನ್ನು ಭೂಲೋಕದಲ್ಲಿಗೆ ತಿರುಗಿ ಬರಮಾಡುವಾಗ ದೇವರ ದೂತರೆಲ್ಲರೂ ಆತನಿಗೆ ಅಡ್ಡ ಬೀಳಲಿ. ಯೇಸು ಸ್ವಾಮಿ ಭೂಲೋಕದಿಂದ ಎತ್ತಲ್ಪಟ್ಟ ಮೇಲೆ ಅಲ್ಲಿರ್ತಕ್ಕಂಥ ಎಲ್ಲಾ ದೂತರು ಏನ್ ಮಾಡ್ತಾರೆ? ಆತನಿಗೆ ಅಡ್ಡ ಬೀಳ್ತಾರೆ. ಅಡ್ಡ ಬಿದ್ದು ಆತನ ನಮಸ್ಕರಿಸ್ತಾರೆ, ಆತನನ್ನು ಆರಾಧಿಸ್ತಾರೆ ಅಂತ ನೋಡ್ತೀವಿ ಆ ಚೊಚ್ಚಲ ಮಗನನ್ನ. ಇಲ್ಲಿ ನಾವು ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಓದೋಣ. ಫಿಲಿಪಿಯನ್ಸ್ 3:20. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ಸಹ ನೋಡೋಣ. ಫಿಲಿಪಿಯ 3:20. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಓಕೆ 20ನೇ ವಚನ ಸರಿನಾ? ಸೊ ನಾವು ನೋಡುವಾಗ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಎಲ್ಲಿಂದ ರಕ್ಷಕನಾಗಿ? ಪರಲೋಕದಿಂದಲೇ ಏನ್ ಮಾಡಿದಾನೆ ಸ್ವಾಮಿ? ಯೇಸು ಸ್ವಾಮಿ ಒಂದು ರಕ್ಷಕನಾಗಿ ಭೂಲೋಕಕ್ಕೆ ಬಂದು ಮತ್ತೇನ್ ಮಾಡಿದಾನೆ? ಆತ ನಮಗೋಸ್ಕರ ಸತ್ತು ಪುನರುತ್ಥಾನ ಹೊಂದಿ ಒಂದು ರಕ್ಷಕನಾಗಿ ಮತ್ತೇನ್ ಮಾಡ್ಬೇಕು ಸ್ವಾಮಿ? ಅಲ್ಲಿ ಪರಲೋಕಕ್ಕೆ ಸೇರ್ಬೇಕಾಯ್ತು. ಪ್ರಧಾನ ಯಾಜಕನಾಗಿ ತನ್ನ ಸ್ವಂತ ರಕ್ತವನ್ನ ತೆಗೆದುಕೊಂಡು ಆ ಚೀಯೋನ್ ಬೆಟ್ಟಕ್ಕೆ ಯೇಸು ಸ್ವಾಮಿ ಸೇರ್ಬೇಕಾಯ್ತು. ಆ ಚೀಯೋನ್ ಬೆಟ್ಟ ಯಾವ್ದಂತ ನೋಡಿದ್ವಿ ನಾವು? ಪರಲೋಕ, ಹೊಸ ಯೆರೂಸಲೇಮ್ ಅಂತ ನೋಡ್ತೀವಿ ನಾವು. ಸೊ ಇಲ್ಲಿ ನೋಡುವಾಗ ನಾವು ಅಲ್ಲಿ ಹೇಗೆ ಹೋಗ್ತೀವಿ? ನಾವು ಆ ಒಂದು ಚೀಯೋನ್ ಪರ್ವತಕ್ಕೆ ಬಂದಿದ್ದೀರಿ ಅಂತ ನೋಡುವಾಗ ನಾವು ಅಲ್ಲಿಗೆ ಗೆಸ್ಟ್ಗಳಾಗಿ ಹೋಗ್ತೀವಾ ಅಥವಾ ಆ ಪಟ್ಟಣದ ಪ್ರಜೆಗಳಾಗಿ ಹೋಗ್ತೀವಿ? ನಾವು ಎರಡು ವಿಷಯ, ಒಂದು ಗೆಸ್ಟ್, ಒಂದು ಅತಿಥಿಗಳು, ಪ್ರಜೆಗಳಾಗಿ ಹೋಗ್ತೇವೆ. ವೆರಿ ಗುಡ್. ವಿಲ್ ಗೋ ಪ್ರಜೆಗಳಾಗಿ ಹೋಗ್ತಕ್ಕಂಥವ್ರ ಇರ್ತೇವೆ. ಸೊ ಈಗ ಅಲ್ಲಿ ಯೇಸು ಸ್ವಾಮಿ ಪ್ರಥಮ ಫಲವಾಗಿಯೂ ಮತ್ತು ಚೊಚ್ಚಲ ಮಗನಾಗಿ ಪರಲೋಕಕ್ಕೆ ಸೇರಿಕೊಂಡಿದ್ಮೇಲೆ ಈಗ ಅಲ್ಲಿ ಆ ಸ್ಪಿರಿಟ್ಸ್ ಅಂತ ನೋಡಿದ್ವಿ ನಾವು. ಆ ಸ್ಪಿರಿಟ್ಸ್ ಅಂತ ನೋಡುವಾಗ ಅಲ್ಲಿ ಸೇರ್ತಕ್ಕಂತ ಪ್ರಥಮ ಫಲಗಳು ಯಾರಂತ ನೋಡುವಾಗ ಜೀವ ಬಾಧ್ಯದ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಹೆಸರುಗಳು, ದ ನೇಮ್ಸ್ ವಿಚ್ ಆರ್ ರಿಟನ್ ಇನ್ ದಿ ಬುಕ್ ಆಫ್ ಲೈಫ್. ಅವರೇ ಚೊಚ್ಚಲ ಮಕ್ಕಳು. ಅರ್ಥ ಮಾಡ್ಕೊಳ್ರಿ. The names written in the book of life are called the first borns. ಎಲ್ಲಿ ನೋಡ್ತೀವಿ ನಾವು ಅದನ್ನ? ವಿಮೋಚನೆ ಕಾಂಡದಲ್ಲಿ 32ನೇ ಅಧ್ಯಾಯ 32ನೇ ವಚನ, ಕೀರ್ತನೆ 56ನೇ ಅಧ್ಯಾಯ 8ನೇ ವಚನ, ದಾನಿಯೇಲನು 12ನೇ ಅಧ್ಯಾಯ 1ನೇ ವಚನ, ಮಲ್ಕಿಯನು
3ನೇ ಅಧ್ಯಾಯ 16ನೇ ವಚನ, ಲೂಕ 10ನೇ ಅಧ್ಯಾಯ 20ನೇ ವಚನ, ಪ್ರಕಟಣೆ 13ನೇ ಅಧ್ಯಾಯ 8ನೇ ವಚನ ಮತ್ತು ಪ್ರಕಟಣೆ 17ನೇ ಅಧ್ಯಾಯ 8ನೇ ವಚನ. ಇಷ್ಟು ಕಡೆ ನಾವು ಯಾವ್ದ್ರ ಬಗ್ಗೆ ನೋಡ್ತೀವಿ? ಜೀವ ಬಾಧ್ಯದ ಪಟ್ಟಿ ಬಗ್ಗೆ ನೋಡ್ತೀವಿ. ಬುಕ್ ಆಫ್ ಲೈಫ್, ದ ಬುಕ್ ಆಫ್ ಲೈಫ್. ಆ ಜೀವ ಬಾಧ್ಯದ ಪಟ್ಟಿಯಲ್ಲಿ, ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂತ ಹೆಸರುಗಳು, ಅವ್ರು ಯಾರು? ಅವರೇ ಚೊಚ್ಚಲ ಮಕ್ಕಳು, ದ ಫಸ್ಟ್ ಬಾರ್ನ್ಸ್. ಸೊ ನಾವು ಇಬ್ರಿಯ 12:23 ನೋಡ್ತೀವಿ. ನಾವು ಇಬ್ರಿಯ 12:23 ಮತ್ತೊಂದ್ಸರಿ ಓದುವಾಗ, ಹೆಸರು ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಏನ್ ಮಾಡ್ತೀವಿ ನಾವು? ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ. ಹೊಸ 24 ಬಂತು. ಸೊ ಇಲ್ಲಿ ದ ಸ್ಪಿರಿಟ್ಸ್ ಆಫ್ ಆಲ್ ದೋಸ್ ರೈಟ್ ವಿತ್ ಗಾಡ್ ಆರ್ ದೇರ್ ಅಂತ ನೋಡುವಾಗ, ಇಲ್ಲಿ ಯಾರದು? ಅವರು ದೇ ಆರ್ ಮೇಡ್ ಪರ್ಫೆಕ್ಟ್, ಪರಿಪೂರ್ಣರಾಗಿ ಮಾಡಲ್ಪಡುವರು. ದ ಫಸ್ಟ್ ಬಾರ್ನ್ಸ್, ಈ ಚೊಚ್ಚಲ ಮಕ್ಕಳು ಹೇಗೆ ಮಾರ್ಪಡುವಂತಾರೆ, ಹೇಗೆ ಅವರು ಮತ್ತೊಮ್ಮೆ ಅವರ ಒಂದು ಆಕಾರ ಹೇಗಾಗುತ್ತೆ ನೋಡುವಾಗ, ದೇ ವಿಲ್ ಬಿ ಮೇಡ್ ಪರ್ಫೆಕ್ಟ್, ಪರಿಪೂರ್ಣರಾಗ್ತಾರಂತೆ. ಇಬ್ರಿಯ 12:9 ನೋಡಿ. 12:9 ನೋಡಿ. ಇಬ್ರಿಯ 12:9. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದ್ದೇವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ದ ಫಾದರ್ ಆಫ್ ಸ್ಪಿರಿಟ್ಸ್, ದ ಫಾದರ್ ಆಫ್ ಸ್ಪಿರಿಟ್ಸ್, ನಮ್ಮ ಆತ್ಮಗಳಿಗೆ ತಂದೆ ಆಗಿರ್ತಕ್ಕಂಥವ್ರು ನೋಡುವಾಗ, ಫಾದರ್ ಆಫ್ ಸ್ಪಿರಿಟ್ಸ್ ಯಾರಾತನು? ನಮ್ಮ ದೇವರು, ತಂದೆಯಾದ ದೇವರು. ಆತನು ಈ ಆತ್ಮಗಳಿಗೆ ತಂದೆ ಆಗಿದ್ದಾರೆ ಅಂತ ನೋಡ್ತೀವಿ ನಾವು. ಸೊ ಈ ಸ್ಪಿರಿಟ್ಸ್ ಅಂದಾಗ, ಈ ಆತ್ಮಗಳು ಅಂದಾಗ ಬೇರೆ ಯಾವುದಲ್ಲ, ನಾವುಗಳು, ಮನುಷ್ಯರು. ಸೋಲ್ಸ್ ಅಂದಾಗ ಮನುಷ್ಯರು. ಸೊ ಇಲ್ಲಿ ದೇವರ ಬಳಿ ಸೇರ್ತಕ್ಕಂತ ಮನುಷ್ಯರ ಬಗ್ಗೆ ನೋಡ್ತಕ್ಕಂಥವರಾಗಿರ್ತೇವೆ. ಆ ಚೀಯೋನ್ ಬೆಟ್ಟಕ್ಕೆ ಬಂದಿದ್ದೀರಿ, ಹೊಸ ಯೆರೂಸಲೇಮ್ ಒಳಗೆ ಸೇರ್ತೀರಿ. ಅವರು ಯಾರಾಗಿರ್ತೀರಿ? ದ ಚೊಚ್ಚಲ ಮಕ್ಕಳು, ದ ಫಸ್ಟ್ ಬಾರ್ನ್ಸ್ ಅಂತ ನೋಡ್ತೀವಿ ಪ್ರಿಯರೇ. ನೆಕ್ಸ್ಟ್ ನಾವು ನೋಡುವಾಗ, ಯಾಕೆ ಅಲ್ಲಿ ಒಂದು ಸಮಾರಂಭ, ಒಂದು ಉತ್ಸವ, ಒಂದು ಉಲ್ಲಾಸ ಏನಕ್ಕಾಗಿ ಉಂಟಾಯ್ತು ಅಲ್ಲಿ ನೋಡುವಾಗ, ಮೊದಲನೇದಾಗಿ ದೇವರು ಯೇಸು ಕ್ರಿಸ್ತನನ್ನ ನಮ್ಮ ಪ್ರಧಾನ ಯಾಜಕನಾಗಿ ಮಾಡಿದ ಪ್ರಯತ್ನವಾಗಿ, ಬಿಕಾಸ್ he made Jesus as the high priest for us. ಎರಡನೇದಾಗಿ ನೋಡುವಾಗ, ಆತನ ಒಂದು ಬರ್ತಾರೆ ಸ್ವಾಮಿ 2ನೇ ಬರುವಿನಲ್ಲಿ, ರಾಜಾದಿ ರಾಜನಾಗಿ ಬರ್ತಾರೆ. He's going to come as the king. ನ್ಯಾಯಾಧಿಪತಿಯಾಗಿ ಬರ್ತಿದೆ. He's going to come as a judge. ಇನ್ನೊಂದು ನೋಡುವಾಗ ನಾವು ನೂತನ ಒಡಂಬಡಿಕೆಯನ್ನ ಸ್ವಾಮಿ ಏನ್ ಮಾಡ್ದ? ನಿನ್ನ ಪಾಠದಲ್ಲಿ ನೋಡಿದ್ರೆ ನೂತನ ಒಡಂಬಡಿಕೆಯನ್ನ ಸ್ವಾಮಿ ಏನ್ ಮಾಡ್ದ? ತನ್ನ ಸ್ವಂತ ರಕ್ತದಲ್ಲಿ ಮಾಡಿ ನಮ್ಮನ್ನ ಬಿಡುಗಡೆ ಮಾಡಿಕೊಂಡ ಅಂತ ನೋಡ್ತೀವಿ ನಾವು. ಸೈತಾನನ ಬಂಧನದಿಂದ ನಮ್ಮನ್ನ ಬಿಡುಗಡೆ ಮಾಡಿ. ಸೊ ಹಾಗೆ ಈ ಒಂದು ವಿಷಯಗಳಿಗಾಗಿ ಯೇಸು ಸ್ವಾಮಿ ಮತ್ತೆ ಜಯಶೀಲನಾಗಿ ಆಸ್ ಅ ವಿಕ್ಟೋರಿಯಸ್ ಗಾಡ್ he has come back to heaven, to the Mount Zion. ಹಾಗಾಯ್ತಲ್ಲಿ ಆ ಒಂದು ಮಹೋತ್ಸವ ನಡೀತಂತ ನೋಡ್ತೀವಿ ನಾವು. ನಡೀತಂತ ಸಂತೋಷ ಅಲ್ಲಿ ಉಂಟಾಯ್ತಂತ ನೋಡ್ತೀವಿ ನಾವು. ಸ್ವಾಮಿ ಭೂಲೋಕದಲ್ಲಿ ಏನಾಯ್ತಲ್ಲಿ ಒಂದು ಆ ಕುರುಬರ ಹತ್ರ ಏನದ, ಇವತ್ತು ಮಹಾ ಸಂತೋಷವು ಉಂಟಾಯ್ತು, ಲೋಕಕ್ಕೆ ಮಹಾ ಸಂತೋಷ ಉಂಟಾಯ್ತು. ಅದೇ ರೀತಿ ಯೇಸು ಸ್ವಾಮಿ ತಿರುಗಿ ಪರಲೋಕಕ್ಕೆ ಹೋಗುವಾಗ ಸಹ ಅಲ್ಲೇನು ಉಂಟಾಯ್ತಂತೆ? ಸಂತೋಷ ಉಂಟಾಯ್ತು. ದೂತರಿಗೆಲ್ಲರಿಗೂ ಸಂತೋಷ ಉಂಟಾಯ್ತು, ತಂದೆಯ ದೇವರಿಗೆ ಸಂತೋಷ ಉಂಟಾಯ್ತು.
ಪ್ರಿಯರೇ, ಹಾಗಾಗಿ ನಾವು ನೋಡ್ತಕ್ಕಂಥ ವಿಷಯ ಇಲ್ಲಿ ಇಬ್ರಿಯ 1ನೇ ಅಧ್ಯಾಯ 5ರಿಂದ 14 ನೀವು ಮತ್ತೊಮ್ಮೆ ನಿಧಾನಕವಾಗಿ ನೀವು ಮಲಗೋದು ಮುಂಚಿತವಾಗಿ ಓದ್ರಿ. ಇಬ್ರಿಯ 1:5-14 ನೋಡುವಾಗ shows that Jesus becomes our king on Zion. ಯೇಸು ಸ್ವಾಮಿ ಆ ಚಿಯೋನ್ ಪರ್ವತದ ಮೇಲೆ ಹೇಗೆ ಕೂತ್ಕೊಂಡಿರ್ತಾರಂತೆ? ಒಂದು ರಾಜನಾಗಿ ಕೂರ್ತಾರೆ. ಇವನ್ ಸಿಟ್ as a king on Mount Zion. ಯಾಕೆ ಅಲ್ಲಿ ಇದು ಹೋಲಿಸಲ್ಪಟ್ಟಿದ್ದು ನೋಡುವಾಗ, ಇವತ್ತು ನಾವು ಇತಿಹಾಸವನ್ನು ನೋಡಿದಾಗ ಇವತ್ತು ಅನೇಕ ಕಡೆ ಕರ್ನಾಟಕದಲ್ಲಿ ಆಗ್ಲಿ, ಇಡೀ ಭಾರತದಲ್ಲಿ ಆಗ್ಲಿ, ಇಡೀ ವಿಶ್ವದಲ್ಲಿ ಆಗ್ಲಿ, ಈ ಕೋಟೆಗಳನ್ನ ರಾಜರು ಕೋಟೆಗಳನ್ನ ಎಲ್ಲಿ ಕಟ್ಟಿರ್ತಾರೆ? ಬಹಳವಾಗಿ ಎಲ್ಲಿ ಕಟ್ಟಿರ್ತಾರೆ? ಮೌಂಟೇನ್ಸ್, ಬೆಟ್ಟಗಳ ಮೇಲೆ. ಥ್ಯಾಂಕ್ ಯು ಎಲ್ಡರ್ ಪ್ರೇಮನಾಥ್ ಕೋಲ್ಕರ್ ಅವರೇ. ಬೆಟ್ಟಗಳ ಮೇಲೆ, ಗುಡ್ಡಗಳ ಮೇಲೆ ಅವರ ಒಂದು ರಾಜ್ಯಗಳನ್ನ ಸ್ಥಾಪಿಸಿರ್ತಾರೆ, ಕೋಟೆಗಳನ್ನ ಕಟ್ಕೊಂಡಿರ್ತಾರೆ. ಇಲ್ಲೂ ಸಹ ಆ ಚಿಯೋನ್ ಬೆಟ್ಟದ ಮೇಲೆ ದೇವರ ಕೋಟೆ, ದೇವರ ರಾಜ್ಯ ಕಟ್ಟಲ್ಪಟ್ಟಿರುತ್ತೆ. ಆ ದೇವರ ಕೋಟೆಯಲ್ಲಿ, ದೇವರ ರಾಜ್ಯದಲ್ಲಿ, ಹೊಸ ಯೆರೂಸಲೇಮಲ್ಲಿ ಯೇಸು ಸ್ವಾಮಿ ರಾಜನಾಗಿ ಏನ್ ಮಾಡ್ತಾನೆ? ಆತನಲ್ಲಿ ಕುಳಿತುಕೊಳ್ತಕ್ಕಂತ ಒಂದು ಸನ್ನಿವೇಶ. ಎರಡನೇದಾಗಿ ಮಹಾಯಾಜಕನಾಗಿ ನಿರಂತರವಾಗಿ ಇರ್ತಾರೆ. ಕೀರ್ತನೆ 110ನೇ ಅಧ್ಯಾಯ 4ನೇ ವಚನ, ಕೀರ್ತನೆ 110:4 ಅದನ್ನ ಗುರುತಿಸ್ಕೊಳ್ಳಿ. ಕೀರ್ತನೆ 110:2 ಅದು ಸಹ ಗುರುತಿಸ್ಕೊಳ್ಳಿ. ಇಲ್ಲಿ ಕೊನೆಯದಾಗಿ ನೋಡ್ತಕ್ಕಂಥ ವಿಷಯವೇನೆಂದ್ರೆ, ಆ ಇಬ್ರಿಯ 12:22-24 ಓದೋಣ. 24 12:24. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಓಕೆ, ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಹೇಬೇಲನ ರಕ್ತ ಕೂಗ್ತಲ್ಲ, ದೇವರನ್ನ ನೋಡಿ ಕೂಗ್ತು. ಕಾಯನು ತನ್ನ ಸವರನ ಕಾಯನ್ ಏನ್ ಮಾಡ್ದ? ಅದನ್ನ ಕೊಲೆ ಮಾಡಿದಾಗ ಭೂಲೋಕದ ನೆಲದಿಂದ, ಮಣ್ಣಿನಿಂದ ಹೇಬೆಲ್ಸ್ ಬ್ಲಡ್ ಕ್ರೈ ಅಂಟು ಗಾಡ್. ಅದಕ್ಕಿಂತ ಶ್ರೇಷ್ಠವಾದ ರಕ್ತವು ಯೇಸು ಸ್ವಾಮಿಯ ರಕ್ತವು. ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಸೊ ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದಾನೆ? ಆತನ ಸ್ವಂತ ರಕ್ತವನ್ನ ತೆಗೆದುಕೊಂಡು ಆ ಚಿಯೋನ್ ಬೆಟ್ಟಕ್ಕೆ, ಆ ಹೊಸ ಯೆರೂಸಲೇಮಿಗೆ ಪ್ರವೇಶ ಮಾಡಿದ್ದಾನೆ. ನಾವುಗಳು ಸಿದ್ಧರಾಗಬೇಕಾಗಿದೆ ಪ್ರಿಯರೇ. ಅರ್ಥೈತಲ್ಲ? ಒಂದು ಅವಕಾಶನ ಸ್ವಾಮಿ ಕೊಟ್ಬಿಟ್ಟಿದೆ. ಒಂದ್ ವೇಳೆ ಆ ಜೀವ ಬಾಧ್ಯದ ಪಟ್ಟಿ ನನ್ನ ಹೆಸರಿದೆಯಲ್ಲ ಗೊತ್ತಿಲ್ಲ, ನಿಮ್ಮ ಹೆಸರುಗಳಿದೆ ಗೊತ್ತಿಲ್ಲ, ಇನ್ ದ ಬುಕ್ ಆಫ್ ಲೈಫ್ ಇದ್ರೆ ಭಾಗ್ಯವಂತರು ನಾವೆಲ್ಲ, ಧನ್ಯರು. ಏನಕ್ಕೆ? ನಾವು ಚೊಚ್ಚಲ ಮಕ್ಕಳಾಗ್ತೀವಿ, ಫಸ್ಟ್ ಬಾರ್ನ್ಸ್. ಕೊನೆಯದಾಗಿ ಒಂದು ವಿಷಯ ನೋಡಿ ಮುಗಿಸೋಣ. ಆ ಚಿಯೋನ್ ಬೆಟ್ಟಕ್ಕೆ ನಾವು ಹೋಗ್ತಕ್ಕಂತ ಒಂದು ಅರ್ಹತೆ ಯಾರಿಗೆಲ್ಲ ಸಿಗುತ್ತೆ ನೋಡ್ರಿ. ದೇವರು ಕೊಡ್ತಾನೆ. ಇವತ್ತು ಅದು ಪಾಠದಲ್ಲಿ ಇಲ್ಲ, ವಚನ ನಿಮ್ಗೆ ಕೊಡ್ತೇನೆ. ಚಿಯೋನ್ ಬೆಟ್ಟಕ್ಕೆ ನಾವು ಸೇರ್ತಕ್ಕಂಥವ್ರ ಇರ್ಬೇಕಾದ್ರೆ ನಮ್ಮ ಒಂದು ಅರ್ಹತೆಗಳು ಏನಿರ್ಬೇಕು? ಯಾರಿಗೆ ಈ ಭಾಗ್ಯ ಸಿಗುತ್ತೆ? ಆ ಜೀವ ಭಾಗ್ಯ ಪಟ್ಟಿಯಲ್ಲಿ ಹೆಸರುಗಳು ಯಾರ ಹೆಸರುಗಳು ಬರೆಯಲ್ಪಡುತ್ತೆ ನೋಡುವಾಗ, ಕೀರ್ತನೆಗಳು 15ನೇ ಅಧ್ಯಾಯ ತಗೊಳ್ಳೋಣ. ಸಾಮ್ 15 ಚಾಪ್ಟರ್ ದಯವಿಟ್ಟು ತಗೊಳ್ರಿ. ಯಾರಿಗೆ ಆ ಅವಕಾಶ ನೋಡ್ರಿ. ಕೀರ್ತನೆಗಳು 15ನೇ ಅಧ್ಯಾಯ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ವೆರಿ ಗುಡ್, ಥ್ಯಾಂಕ್ ಯು ಸಿಸ್ಟರ್. ಅಲ್ಲಿ ಬಹಳ ಚೆನ್ನಾಗಿದೆ. ನಿನ್ನ ಪರಿಶುದ್ಧ ಪರ್ವತದಲ್ಲಿ ಒಂದು ಕ್ವಶನ್ ನೋಡಿ, ಇದು ಪಾಠದಲ್ಲಿ ಇಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಇದನ್ನ. ಆ ಪರಿಶುದ್ಧ
ಪಟ್ಟಣವು ಬೆಟ್ಟ ಯಾವುದು? ಪರ್ವತ ಯಾವುದು? ಚಿಯೋನ್ ಪರ್ವತ. ಮೌಂಟ್ ಜಾಯನ್. ಆ ಚಿಯೋನ್ ಪರ್ವತಕ್ಕೆ ಏರ್ತಕ್ಕಂಥವನು ಯಾರು? ಹೋಗ್ತಕ್ಕಂಥವನು ಯಾರು? ಆ ಅರ್ಹತೆ ಏನಾಗಿರ್ಬೇಕಂತ ನೋಡ್ಲಿಕ್ಕೆ ಹೋಗ್ತಿದ್ವಿ. ಕೆಳಗಡೆ ಹೋದ್ರಿ. ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಬ್ಯೂಟಿಫುಲ್. ನೋಡಿ, characters of a person who is going to enter into the New Jerusalem or who is going to step into the Mount Zion. ಸಿಯೋನ್ ಬೆಟ್ಟಕ್ಕೆ ಏರಿ ಪರ್ವತಕ್ಕೆ ಹೋಗ್ಲಿಕ್ಕೆ ಅರ್ಹತೆ ಏನಂತ ನೋಡಿದ್ವಿ ನಾವು. ಓದ್ರಿ ಸಿಸ್ಟರ್. ಮನಪೂರ್ವಕವಾಗಿ ಸತ್ಯ ವಚನವನ್ನು ಆಡುವವನು ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನು. ಚಾಡಿ ಹೇಳಬಾರ್ದು. ಅನೇಕ ನಾವು ಚಾಡಿ ಹೇಳ್ಕೊಂಡು ಇವತ್ತು ತಿರುಗಾಡ್ತಾ ಇದೀವಿ ನಾವು. ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ಸತ್ಯವನ್ನ ಸತ್ಯವಾಗಿ ನಾವು ಬೋಧಿಸ್ತಕ್ಕಂಥವ್ರಾಗಿರಲ್ಲ. ಸತ್ಯ ಹೇಳಿದ್ರೆ ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರು ಅದನ್ನು ಒಪ್ಕೊಳ್ಳಲ್ಲ, ಕೋಪಿಸ್ಕೊಳ್ತಾರೆ, ನಮ್ಮನ್ನ ದ್ವೇಷ ಮಾಡ್ತಾರೆ. ಸತ್ಯ ಹೇಳಿದ್ರೆ ನೋ ಪ್ರಾಬ್ಲಮ್, ಸತ್ಯವನ್ನೇ ಹೇಳೋಣ. ಅದಾದ್ರ ಎರಡನೇದಾಗಿ ಎಂತವ್ರಾಗಿರ್ಬೇಕಂತೆ? ಅವರು ಚಾಡಿಯನ್ನು ಹೇಳದವನು. ಚಾಡಿ ಹೇಳಬಾರ್ದು. ಇವತ್ತು ನಮ್ಮಲ್ಲಿ ಅನೇಕರು ಚಾಡಿ ಹೇಳ್ತಕ್ಕಂಥವಾಗಿರ್ತೇವೆ. ಇದು ಹುಟ್ಟು ಗುಣ. ಕೆಲವರಿಗೆ ಏನ್ ಮಾಡಕ್ ಆಗಲ್ಲ. ನನ್ನಲ್ಲಿ ಸಹ ಇರ್ಬೋದು ಆ ಗುಣ. ನಾನು ಸಹ ಇವತ್ತು ಬದಲಾವಣೆ ಹೊಂದ್ಬೇಕು. ಆ ಬೆಟ್ಟಕ್ಕೆ ಏರ್ಬೇಕಾದ್ರೆ ಚಾಡಿಯನ್ನ ಹೇಳದವನು, ಮತ್ತೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ಯಾರನ್ನು ನಿಂದಿಸದವನು ಆಗಿರಬೇಕು. ಯಾರನ್ನು ನಿಂದಿಸಿದವನಾಗಿರ್ಬೇಕು. ಅದಕ್ಕೆ ಮತ್ತಾಯ ಬರೆದ ಸುವಾರ್ತೆ 7:1 ಏನ್ ಹೇಳ್ತಿದೆ? ಮ್ಯಾಥ್ಯೂ 7:1 ಏನ್ ಹೇಳ್ತಿದೆ? ತೀರ್ಪು ಮಾಡಬೇಡಿರಿ, ತೀರ್ಪು ಮಾಡಬೇಡ್ರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ವೆರಿ ಗುಡ್. ಅದೇ ಇಲ್ಲಿ ಹೇಳ್ತಿರೋದು. ಏನ್ ಹೇಳ್ತಿದೆ? ನಿಂದಿಸಬಾರ್ದು. ಬೇರೆಯವ್ರು ನಾವು ನಿಂದಿಸ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಡೋಂಟ್ ಜಡ್ಜ್ ಅದರ್ಸ್. ಓದ್ರಿ ಕೆಳಗಡೆ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಇಲ್ಲ, ಅದಲ್ಲ. ಕೀರ್ತನೆ 15. ಅವರು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು. ಬಹಳ ಇಂಪಾರ್ಟೆಂಟ್ ಅದು. ಅವನು ಭ್ರಷ್ಟರನ್ನು ಏನ್ ಮಾಡ್ಬಾರ್ದು? ಜರಿದು ಬಿಟ್ಟವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು. ಯಾರು ದೇವರಿಗೆ ನಷ್ಟವಾದರೂ ಪ್ರಮಾಣ. ಓದ್ರಿ ಕೆಳಗಡೆ. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರವಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ಬ್ಯೂಟಿಫುಲ್. ಮನಸ್ಸನ್ನ ಇಟ್ಕೊಳ್ಳಿ. ಎಲ್ರಿಗೂ ಇದ್ರ ಬಗ್ಗೆ ನೀವು ತಿಳುವಳಿಕೆಯನ್ನು ಕೊಡ್ರಿ. ಆ ಚಿಯೋನ್ ಬೆಟ್ಟಕ್ಕೆ ಪರ್ವತಕ್ಕೆ ಏರ್ತಕ್ಕಂಥವ್ರ ಒಂದು ಅರ್ಹತೆಗಳು ಇಲ್ಲಿದೆ. ಒಂದು ಬಡ್ಡಿಗೆ ಬಿಡ್ತಾರೆ, ಬಡ್ಡಿಗೆ ಕೊಟ್ಟು ಬಡ್ಡಿ ತಗೊಳ್ತಾರೆ, ಲಂಚ ತಗೊಳ್ತಾರೆ, ಇನ್ನೊಬ್ಬರ ಬಗ್ಗೆ ದೂರ ಹೇಳ್ತಕ್ಕಂಥವ್ರಾಗಿರ್ತೇವೆ, ಚಾಡಿ ಹೇಳ್ತಕ್ಕಂಥವ್ರಾಗಿರ್ತೇವೆ. ಅನೇಕ ಗುಣಗಳು ನಮ್ಮಲ್ಲಿ ಇವತ್ತು ತುಂಬಿಕೊಂಡಿದೆ, ನನ್ನಲ್ಲಿ ತುಂಬಿಕೊಂಡಿದೆ. ಇನ್ನೊಬ್ಬರ ಬಗ್ಗೆ ನಾವು ಪ್ರಶ್ನೆ ಮಾಡೋದಲ್ಲ, ನನ್ನ ಬಗ್ಗೆ ನನ್ನಲ್ಲಿದೆ. ಇವತ್ತು ಅದನ್ನ ಬಿಟ್ರೆ ಮಾತ್ರ ನಾನು ಸಹ ಆ ಚಿಯೋನ್ ಪರ್ವತಕ್ಕೆ ಸೇರ್ತಕ್ಕಂಥ ಅವಕಾಶ ಹೊಂದ್ತೇನೆ. ಪ್ರಥಮ ಚೊಚ್ಚಲ ಮಗನಾಗಿ, ಚೊಚ್ಚಲ ಮಕ್ಕಳಾಗಿ ಆ ಪಟ್ಟಿಯಲ್ಲಿ ಇರ್ಲಿಕ್ಕೆ ನನಗೊಂದು ಅವಕಾಶ ಸ್ವಾಮಿ ಕೊಡ್ತಾನೆ. ಅರ್ಥ ಆಯ್ತಲ್ಲ? ಪ್ರಿಯರೇ, ಇವತ್ತಿನ ಪಾಠ ನಿಮ್ಗೆ ಅರ್ಥ ಆಗಿರ್ಬೇಕಂತ ನಾನು ನಂಬ್ತೇನೆ, ವಿಶ್ವಾಸಿಸ್ತೇನೆ. ಸೊ ಇವತ್ತು ನಾವು ಚಿಯೋನ್ ಪರ್ವತಕ್ಕೆ ಬಂದಿದ್ದೀರಿ. ಏನಕ್ಕಾಗಿ? ಯೇಸು ಸ್ವಾಮಿ ನಮಗೋಸ್ಕರ ಅಲ್ಲಿ ಮೊದಲೇ ಸೇರಿದ್ದಾನೆ, ಪ್ರಥಮ ಫಲವಾಗಿ ಸೇರಿಬಿಟ್ಟು, ಚೊಚ್ಚಲ ಮಗನಾಗಿ ಸೇರಿದ್ದಾನೆ, ತನ್ನ ಸ್ವಂತ ರಕ್ತವನ್ನು ತೆಗೆದುಕೊಂಡು ಸೇರಿದ್ದಾನೆ, ಪ್ರಧಾನ ಯಾಜಕನಾಗಿ ಸೇರಿದ್ದಾನೆ, ರಾಜಾದಿ ರಾಜನಾಗಿ ಸೇರಿದ್ದಾನೆ. ಹಾಗಾಗಿ ನಾವು ಇವತ್ತು ನಮ್ಮನ್ನ ಹೇಗೆ ಒಪ್ಪಿಸ್ಬೇಕಾಗಿದೆ ಆ ಚಿಯೋನ್ ಪರ್ವತಕ್ಕೆ ಅಂತ ನೋಡಿದೇವೆ. ಏನಾದ್ರು ಸಂಶಯಗಳು, ಏನಾದ್ರು ಪ್ರಶ್ನೆ ಕೇಳ್ಬೋದು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಪಾಸ್ಟರ್. ಈ ದಿನದಲ್ಲಿ ಪಾಸ್ಟರ್ ಇಮ್ಯಾನ್ಯುಯಲ್ ಅವರು ನಮ್ಮನ್ನು ಚಿಯೋನ್ ಪರ್ವತದ ಮೇಲೆ ಕರೆದುಕೊಂಡು ಹೋಗಿ
ಅಲ್ಲಿ ಚಿಯೋನ್ ಅಂದ್ರೆ ಯಾವುದು, ಯಾವ ಒಂದು ಪರ್ವತವನ್ನು ಕುರಿತಾಗಿ ಅದು ಹೇಳುವಂತದ್ದಾಗಿದೆ. ಅಲ್ಲಿ ಹೆಸರು ಬರೆಸಿಕೊಂಡವರ ಚೊಚ್ಚಲ ಮಕ್ಕಳುಗಳು ಯಾರು? ನಮ್ಮ ಎಲ್ಲಾ ಚೊಚ್ಚಲು ಮಕ್ಕಳಿಗೆ ಮುಖ್ಯ ನಾಯಕ ಯಾರು? ಯೇಸು ಕ್ರಿಸ್ತನು, ಚೊಚ್ಚಲ ಮಗನಾದಂತ ಯೇಸು ಕ್ರಿಸ್ತನು. ಮತ್ತು ಯಾಕೆ ಈ ಉತ್ಸವವು ಉಂಟಾಗಿದೆ ಮತ್ತು ಆ ಒಂದು ಪರ್ವತಕ್ಕೆ ಹತ್ತತಕ್ಕವರು ಎಂಥವರಾಗಿರಬೇಕು ಎಂಬುದಾಗಿ ಪ್ರತಿಯೊಂದೊಂದು ಗುಣಾತಿಶಯಗಳನ್ನ, ಅಂದ್ರೆ ಯೆಹೋವನ ಸನ್ನಿಧಿಗೆ ಯೋಗ್ಯರು ಯಾರು ಎಂಬುದಾಗಿ ಸಹ ಅವರು ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಪಾಠದ ವಿಚಾರವಾಗಿ ಯಾರಿಗಾದರೂ ಯಾವುದಾದರೂ ಪ್ರಶ್ನೆಗಳು ಇರುವುದಾದರೆ ಅಥವಾ ಇನ್ನೂ ಹೆಚ್ಚಿನದಾಗಿ ಈ ರೀತಿಯಾಗಿ ಸಹ ಹೇಳಬಹುದಾಗಿತ್ತು ಅನ್ನಂಥದ್ದು ಯಾವ್ದಾದ್ರು ಇರುವುದಾದರೆ ಇದು ಈಗ ನಿಮ್ಮ ಸಮಯ. ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಇವಾಗ ನೀವು ಕೇಳ್ಬೋದು. ಇದೆ ಅಂತೀರಾ? ಯಾವ್ದಾದ್ರು ಪ್ರಶ್ನೆಗಳಿದೆಯಾ ನಿಮ್ಮಲ್ಲಿ? Yeah, madam, I just want to pastor. Hello. ಹೇಳಿ ಸರ್, ಕೇಳಿಸ್ತಾ ಇದೆ ನೀವು ಮಾತಾಡೋದು. Yeah, madam, ಅದೇ ಪಾಸ್ಟರ್ಗೆ ಇದು ಇಸ್ ಆಫ್ ಕೋರ್ಸ್ ಇಸ್ ಅ ಡೀಪ್ ಸಬ್ಜೆಕ್ಟ್ ಇದು. ಯು ಹ್ಯಾವ್ ಕಮ್ ಟು ಮೌಂಟ್ ಜಿಯೋನ್ ಅಂತ. ಆಕ್ಚುಲಿ ಇಟ್ ರಿಸೆಂಬಲ್ಸ್ ವಾಟ್ ಅಂತ ಅಂದ್ರೆ ವಿ ಹ್ಯಾವ್ ಇನ್ನು ಯಾರು ಹೋಗಿಲ್ಲ ಅಲ್ಲಿ. ಯು ಹ್ಯಾವ್ ಕಮ್ ಟು ಮೌಂಟ್ ಜಿಯೋನ್ ಅಂತ ಹೇಳ್ತಾ ಇದೆ. ಲೆಸನ್ ಇಸ್ ಟೆಲಿಂಗ್ ಯು ಹ್ಯಾವ್ ಕಮ್ ಟು ಮೌಂಟ್ ಜಿಯೋನ್. So, of course, as you said, Jesus Christ is there. He has risen up and is there in the Mount Zion. But whereas we are all not there. So it's telling regarding future or something like that. ಓಕೆ, ವೆರಿ ಗುಡ್ ಕ್ವಶನ್. ಬಹಳ ಒಂದು ಒಳ್ಳೆಯ ಪ್ರಶ್ನೆ ಇದು. ಮುಂದಕ್ಕೆ ಆಗ್ಲಿಕ್ಕೆ ಹೋಗ್ತಕ್ಕಂತ ಘಟನೆಯೋ ಅಥವಾ ಈಗ ಆಗಿರ್ತಕ್ಕಂತ ಕೇಳ್ತಿರಲ್ಲ. ಸೊ ಇಲ್ಲಿ ನಾವು ಅದಕ್ಕೆ ಜೀವಬಾಧ್ಯದ ಪಟ್ಟಿ, ದ ಬುಕ್ ಆಫ್ ಲೈಫ್ ನೋಡಿದ್ವಲ್ಲ ಇವರೇ. Oh yeah, book of life. Life is in heaven. It's in the book of life is in heaven. 3 books are there. ಯಾವ ಪುಸ್ತಕಗಳು? Remembrance, ಜ್ಞಾಪಕ ಪುಸ್ತಕ, ಮರಣ ಪುಸ್ತಕ. 3 books, book of life, book of remembrance and book of death or sin. ಅಲ್ವಾ? ಸೊ ಈಗ ಯೇಸು ಸ್ವಾಮಿ ಅದೇ ದಾನಿಯೇಲ ಬರೆದ ಗ್ರಂಥ ನೋಡುವಾಗ ಪುಸ್ತಕಗಳು ತೆರೆಯಲ್ಪಟ್ಟು ನೋಡ್ತೀವಾ? ಹೌದು. The books were open. Yes. The ancient sat on the throne. ಸೊ ಅಲ್ಲಿ ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ಇವತ್ತು ಏನ್ ನಡೀತಾ ಇದೆ ಅಲ್ಲಿ ಪರಲೋಕದಲ್ಲಿ ಏನ್ ನಡೀತಾ ಇದೆ ಇವತ್ತು? Yeah, the judgment is going on there. Investigative judgment. Investigation judgment, yes. Investigating judgment. ತಂದೆಯ ಪ್ರಸನ್ನತದಲ್ಲಿ ಇವತ್ತು ಏನಾಗ್ತದೆ? ಇನ್ವೆಸ್ಟಿಗೇಟಿವ್ ಜಡ್ಜ್ಮೆಂಟ್ ನಡೀತಾ ಇದೆ, ವಿಚಾರ ನಡೀತಾ ಇದೆ. ಈಗ ಪುಸ್ತಕಗಳು ತೆರೆಯಲ್ಪಟ್ಟಿದೆ. ನಮಗೋಸ್ಕರ ವಾದವನ್ನ ಚರ್ಚೆಯನ್ನು ಮಾಡ್ತಿದ್ದಾನೆ ತಂದೆ ಬಳಿಯಲ್ಲಿ ಅಲ್ಲ. ಸೊ ಇದು ನೀವು ಚಿಯೋನ್ ಪರ್ವತಕ್ಕೆ ಬಂದಿರಂತ ಏನ್ ಅರ್ಥ ಅಂತ ನೋಡುವಾಗ, ಅಕಸ್ಮಾತ್ ಇವತ್ತು ನಿಮ್ಮ ಹೆಸರು ಪ್ರೇಮ್ನಾಥ್ ಹೆಸರು ಬಂದ್ಬಿಟ್ಟಿದ್ರೆ ನೀವು ಅಲ್ಲಿ ಅಂಡರ್ಸ್ಟುಡ್? Okay. Yeah, pastor. Getting it. Yeah. Thank you. No, as I said, it's a deep this thing subject. Yes. Anyway. Yeah, sir. Thank you. God bless. ಯಾವ್ದಾದ್ರು ಪ್ರಶ್ನೆಗಳಿದೆ ಅಂತೀರಾ? ಈ ಒಂದು ಪಾಠದ ಕುರಿತಾಗಿ ಬಂದಿದ್ದೀರಿ ಅನ್ನುವಂತ ಪಾಠವನ್ನು ಕುರಿತಾಗಿ ಯಾವ್ದಾದ್ರು ಪ್ರಶ್ನೆಗಳಿದೆ ಅಂತೀರಾ? ಓಕೆ, ಯಾವುದೇ ಪ್ರಶ್ನೆಗಳು ಇಲ್ಲ ಅನ್ನೋದಾದರೆ ನಾವು ಮುಂದಿನ ಒಂದು ಇದಕ್ಕೆ ಹೋಗೋಣ. ನಾನು ಪಾಸ್ಟರ್ ಇಮ್ಯಾನ್ಯುಯಲ್ ಪಾಸ್ಟರ್ ಅವರಿಗೆ ನಾವು ವಂದನೆಯನ್ನು ತಿಳಿಸ್ತೇವೆ. ಯಾಕೆಂದ್ರೆ ಸವಿಸ್ತಾರವಾಗಿ ಅವರು ಪಾಠಗಳನ್ನ ಅವರು ಚೆನ್ನಾಗಿ ಅವರು ಮಾಡಿ ನಮಗೆ ಪ್ರತಿಯೊಂದೊಂದನ್ನು ವಿವರಣೆಯನ್ನು ಮಾಡಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಪಾಸ್ಟರ್ ನಿಮ್ಗೆ ನಾವು ವಂದನೆಯನ್ನು ಸಲ್ಲಿಸುವವರಾಗಿದ್ದೇವೆ. ನಾವು ಮುಂದಿನ ಒಂದು ಭಾಗಕ್ಕೆ ನಾವು ಹೋಗೋಣ. ಪ್ರಾರ್ಥನಾ ವಿಜ್ಞಾಪನೆಗಳ ಒಂದು ಸಮಯಕ್ಕೆ ನಾವು ಹೋಗೋಣ. ನಿಮ್ಮಲ್ಲಿ ನಾನು ಇಬ್ಬರನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತೇನೆ. ಮೊದಲನೇದಾಗಿ ಸಿಸ್ಟರ್ ಲೀಲಾ ಬಸವರಾಜ್ ಅವರು HD ಕೋಟೆಯಿಂದ ಅವರು ಪ್ರಾರ್ಥನಾ ವಿಜ್ಞಾಪನೆಗಳಿಗೆ ಪ್ರಾರ್ಥನೆಯನ್ನು ನಡೆಸ್ಕೊಡ್ಬೇಕೆಂಬುದು ಕೇಳ್ಕೊಳ್ತೀನಿ. ಮತ್ತೆ ರತ್ನಪ್ಪ ಅವರು ಮೈಸೂರಿಂದ ಜಾಯ್ನ್ ಆಗಿದ್ದಾರೆ. ರತ್ನಪ್ಪ ಅವರು ನಮ್ಗೆ ಎರಡನೇ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಡ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ರತ್ನಪ್ಪ ಅವರು ಮೈಸೂರಿಂದ, ದಯಮಾಡಿ ನೀವು ಇರುವುದಾದ್ರೆ ನಿಮ್ಮ ಮೈಕ್ ಗಳನ್ನ ಆನ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ನೀವು ಪ್ರಾರ್ಥನೆ ಮಾಡ್ತೀರಾ ಅಂತ. ಓಕೆ ಸಿಸ್ಟರ್, ಪ್ರಾರ್ಥನಾ ವಿಜ್ಞಾಪನೆಗಳನ್ನ ದಯಮಾಡಿ ಬರ್ಕೊಳ್ಳಿ ಎಂಬುದಾಗಿ ಕೇಳ್ಕೊಳ್ತೀನಿ. ಲೀಲಾ ಬಸವರಾಜ್ ಅವರು ಮೊದಲನೇ ಒಂದು ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸರೋಜಿನಿ ಬಿಲ್ಲಾ ಅವ್ರಿಗೋಸ್ಕರವಾಗಿ
ಒಂದ್ ನಿಮಿಷ ಸಿಸ್ಟರ್. ಹಾ ಹೇಳಿ ಸಿಸ್ಟರ್. ಪಾಸ್ಟರ್ ಹಾಕಿದ್ದಾರೆ ನೋಡಿ, ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಓಕೆ. ಸಿಸ್ಟರ್ ಲೀಲಾವತಿ ಅವರೇ ಗುಡ್ ಈವ್ನಿಂಗ್. ಇಬ್ಬರಿಗೆ ಡಿವೈಡ್ ಮಾಡಿ. ಸಿಸ್ಟರ್ ರಾಮರೋಯಿ ಅವರೇ ಗುಡ್ ಈವ್ನಿಂಗ್. ಸಿಸ್ಟರ್ ಗುಡ್ ಈವ್ನಿಂಗ್. ನಮ್ದೊಂದು ಪ್ರೇಯರ್ ರಿಕ್ವೆಸ್ಟ್ ಆಡ್ ಮಾಡಿ ಅದರಲ್ಲಿ. ಹೇಳಿ ಸಿಸ್ಟರ್. ಫ್ಯಾಮಿಲಿಗೋಸ್ಕರ, ನಮ್ಮ ಯಜಮಾನ್ರಿಗೋಸ್ಕರ. ಪ್ರಾರ್ಥನೆ ಮಾಡೋಣ. ಸಿಸ್ಟರ್ ಪ್ರಾರ್ಥನೆ ಮಾಡೋಣ. ಮಾಡಿ ಸಿಸ್ಟರ್, ಮಾಡಿ ಪ್ರಾರಂಭ ಮಾಡಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಸಂಜೆ ವೇಳೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಾವು ಜೀವ ಬಾಧ್ಯರ ಪಟ್ಟಿಯಲ್ಲಿ ನಾವು ಹೆಸರನ್ನು ಬರೆಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಈ ವಾಕ್ಯ ಸಂದೇಶವನ್ನು ನಮಗೆ ದಯಪಾಲಿಸಿಕೊಟ್ಟಿದೆ. ಅರ್ಥಭರಿತವಾಗಿ ಅವ್ರು ಹೇಳಿದಂತ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಗ್ರಹಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಪ್ರೇರೇಪಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಹೇಳುವಂತರಾಗಿದ್ದೇವೆ ಸ್ವಾಮಿ. ಹೌದು ತಂದೆ, ಈ ವಾಕ್ಯವನ್ನು ನಾವೆಲ್ಲರೂ ಗ್ರಹಿಸುವಂತೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಹೀಗೆ ಒಂದೊಂದು ವಾಕ್ಯಗಳು, ಒಂದೊಂದು ಪದಗಳು ಅರ್ಥ ಆಗದೆ ಇರುವ ಸಮಯದಲ್ಲೂ ಈ ರೀತಿ ವಾಕ್ಯಗಳನ್ನು ತಿಳಿಸ್ಕೊಡ್ತಾ ಇದೆಯಾ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಕರ್ತನೆ ಸ್ವಾಮಿ. ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯದಲ್ಲಿ ಹೀಗೆ ನಾವು ತಲ್ಲೀನರಾಗುವಂತೆ ಮಾಡಿದೆ ನಿನಗೆ ಸ್ತೋತ್ರ ಹೇಳುತ್ತಾ ಈ ವಿಜ್ಞಾಪನೆಗಳನ್ನು ಗೋಸ್ಕರ ಪ್ರಾರ್ಥನೆ ಮಾಡುವಂತಳಾಗಿದ್ದೇನೆ ತಂದೆ. ಹೌದು ಕರ್ತನೆ ಸ್ವಾಮಿ, ನಿನ್ನ ಮೇಲೆ ನಂಬಿಕೆ ಇಟ್ಟು ವಿಜ್ಞಾಪನೆಗಳು ಕೊಟ್ಟು ನನಗೆ ಪ್ರಾರ್ಥನೆಯಲ್ಲಿ ಬಲವಿದೆ, ಶಕ್ತಿ ಇದೆ, ನನಗೆ ವಾಸಿ ಆಗುತ್ತೆ, ಗುಣವಾಗ್ತೀವಿ, ನಾವು ಚೈತನ್ಯವನ್ನು ಪಡೆದುಕೊಳ್ಳುತ್ತೀವಿ ಎಂಬ ನಂಬಿಕೆಯಿಂದ ವಿಜ್ಞಾಪನೆಯನ್ನು ಕೊಟ್ಟಿದ್ದಾರೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ವಿಜ್ಞಾಪನವನ್ನು ಗ್ರಹಿಸಿಕೊಂಡು ನಮ್ಮ ಎಲ್ಲಾ ಕೋರಿಕೆಗಳನ್ನು ಈಡೇರಿಸಿ ಎಂಬುದಾಗಿ ನಿನ್ನಲ್ಲಿ ಭಿನ್ನಯಿಸುವಂತರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ವೆಂಕಟ ಲಕ್ಷ್ಮಿ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತಳಾಗಿದ್ದೇನೆ. ಸುಜಾತ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತಳಾಗಿದ್ದೇನೆ ಸ್ವಾಮಿ. ಲಕ್ಷ್ಮಿ ಅವರ ಅನಾರೋಗ್ಯಕ್ಕೀಡಾಗಿದ್ದಾರೆ ಎಂಬುದಾಗಿ ಕೇಳಿದೆ ಸ್ವಾಮಿ. ಅವರಿಗೆ ಆರೋಗ್ಯವನ್ನು ಕೊಟ್ಟು ಅವರಿಗೆ ಚೈತನ್ಯವನ್ನು ತುಂಬಿಸು ಕರ್ತನೆ ಸ್ವಾಮಿ. ಸುಜಾತ ಅವ್ರನ್ನ ಆಶ್ವಾಸ, ಅವ್ರನ್ನ ಬಲಪಡಿಸು, ಅವ್ರು ಬೇಗ ಚೇತರಿಕೆಗೊಳ್ಳುವಂತೆ ಮಾಡು ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಸ್ವಾಮಿ, ಸರೋಜ ಬಿಲ್ಲ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತಳಾಗಿದ್ದೇನೆ. ಅವ್ರು ಯಾವ ಕಾಲದಿಂದ ಬಳಲ್ತಾ ಇದಾರೋ ಗೊತ್ತಿಲ್ಲ ಸ್ವಾಮಿ, ಆದ್ರೆ ನಿನ್ನ ಪ್ರೀತಿ ಪ್ರಸನ್ನತೆ ಅವ್ರ ಮೇಲೆ ಇಟ್ಟು ಬೇಗ ಗುಣ ಹೊಂದುವ ಮಾಡು ಕರ್ತನೆ ಸ್ವಾಮಿ. ಇವ್ಲಿನ್ ಪಾಲ ಅಮ್ಮನಿಗೋಸ್ಕರ ಪ್ರಾರ್ಥನೆ ಮಾಡುವಂತಳಾಗಿದ್ದೇನೆ ಸ್ವಾಮಿ. ಅವ್ರ ಕಾಲಲ್ಲಿರ್ತಕ್ಕಂಥ ಸ್ವೆಲ್ಲಿಂಗ್ ಅನ್ನು ಹೋಗಲಾಡಿಸಿ ಅವರು ಸರಿಯಾಗಿ ನಡೆದು ನಿನ್ನ ಮಗಳಾಗಿ ಜೀವಿಸುವಂತೆ ಮಾಡು ಕರ್ತನೆ ಸ್ವಾಮಿ. ಬೇಗ ಗುಣ ಹೊಂದುವಂತೆ ಮಾಡು, ನಿನ್ನ ಪ್ರೀತಿ ಪ್ರಸನ್ನತೆಯಲ್ಲಿ ಅವರು ಇರುವಂತೆ ಮಾಡು ಎಂಬುದಾಗಿ ನಿನ್ನಲ್ಲಿ ಬೇಡವಳಾಗಿದ್ದೇನೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ, ಪರೀಕ್ಷೆ ಬರುವಂತ ಎಲ್ಲಾ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಅವ್ರಿಗೆ ಜ್ಞಾನ, ತಿಳುವಳಿಕೆ, ವಿವೇಕ ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಅವ್ರು ಓದಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಉತ್ತರಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಎಕ್ಸಾಮ್ ಅನ್ನು ಬರೆದು ಉತ್ತಮ ಮಾರ್ಕ್ಸ್ ಗಳಿಸುವಂತೆ ನಿನ್ನ ಕೃಪೆಯನ್ನು ಅವರಿಗೆ ದಯಪಾಲಿಸಿಕೊಡು, ಅವ್ರನ್ನ ಆಶೀರ್ವದಿಸು ತಂದೆ. ಅದೇ ರೀತಿ ಕರ್ತನೆ ಸ್ವಾಮಿ, ಮಲ್ಲವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಅವ್ರಿಗೂ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು. ಸುಂದರ್ ರಾಜ್ ಅವರ ಹೃದಯದ ಸಮಸ್ಯೆ ಇದೆ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಅವ್ರನ್ನ ಆಶೀರ್ವದಿಸಿ ಬಲಪಡಿಸು ಕರ್ತನೆ ಸ್ವಾಮಿ. ಅವರ ಹೃದಯದ ಸಮಸ್ಯೆಯನ್ನು ಹೋಗಲಾಡಿಸಿ ಅವರಿಗೆ ಆರೋಗ್ಯದಾಯಕ ಜೀವನವನ್ನು ಕೊಟ್ಟು ನೀನು ನಡೆಸು ಕರ್ತನೆ ಸ್ವಾಮಿ. ತಂದೆ ಮಾರುತಿ ನಮ್ಮ ತಂದೆಗೋಸ್ಕರ ಪ್ರಾರ್ಥನೆ ಮಾಡುವಂತಳಾಗಿದ್ದೇನೆ ಸ್ವಾಮಿ. ಅವರು ಸಹ ಅನಾರೋಗ್ಯದಲ್ಲಿ ಇದ್ದಾರೆ ಸ್ವಾಮಿ. ಅವರ BP ಶುಗರ್ ಹತೋಟಿಯಲ್ಲಿದ್ದು ಅವರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ ಸ್ವಾಮಿ. ಅದೇ ರೀತಿಯಲ್ಲಿ ಗುಣವಂತಿ ಆಂಟಿಗೋಸ್ಕರ, ಫೆಲಮಿನ ಅವರಿಗೋಸ್ಕರ, ಶಿವರಾಜ್ ವೈಲೆಟ್ ಅವರ ಆನಂದ್ ದಾಸ್ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತಳಾಗಿದ್ದೇನೆ ಸ್ವಾಮಿ. ಅವರಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆ, ತೊಂದರೆ, ತಾಪತ್ರಗಳನ್ನು ಹೋಗಲಾಡಿಸಿ ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಕರ್ತನೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಸ್ವಾಮಿ, ರಾಜೇಶ್ವರಿ ಆಂಟಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಅವ್ರ ಕುಟುಂಬದಲ್ಲಿ ಅವರ ಯಜಮಾನರಿಗೋಸ್ಕರ ಅನಾರೋಗ್ಯಕ್ಕೀಡಾಗಿದ್ದಾರೆ ಸ್ವಾಮಿ. ಅವ್ರನ್ನ ಆಶ್ವಸಿ ಬಲಪಡಿಸು ಕರ್ತನೆ. ಅವರಲ್ಲಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನು ಹೋಗಲಾಡಿಸಿ ಶಾಂತಿ, ಸಮಾಧಾನವನ್ನು ಒದಗಿಸಿಕೊಡು ಕರ್ತನೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ಸ್ವಾಮಿ, ವಾಕ್ಯ ಹೇಳಿದಂತ ಇಮಾನ್ಯುಯಲ್ ಪಾಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಹೀಗೆ ಅವ್ರ ಕುಟುಂಬನ ಆಶ್ವಸಿ ಬಲಪಡಿಸು ತಂದೆ. ಅದೇ ರೀತಿಯಲ್ಲಿ ಸ್ವಾಮಿ, ಸುರೇಂದ್ರ ಸರ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಅವರು ನಿನ್ನ ಸೇವೆಗಾಗಿ ನಿಂತು ಈ ವಾಕ್ಯ
ವಾಕ್ಯವನ್ನು ನಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ ಸ್ವಾಮಿ. ಅದಕ್ಕೋಸ್ಕರ ಅವ್ರನ್ನ ಪ್ರಾರ್ಥಿಸುತ್ತಂತೊಳಗಿದ್ದೇನೆ ಸ್ವಾಮಿ. ಅವ್ರ ಕುಟುಂಬನ ಆರೋಗ್ಯದಾಯಕ ಕುಟುಂಬವಾಗಿ ಮಾರ್ಪಡಿಸಿ ಅವರು ಇದೇ ರೀತಿಯಲ್ಲಿ ಎಲ್ಲರಿಗೂ ವಾಕ್ಯ ತಿಳಿಸ್ಕೊಡುತ್ತಾ ಅವರು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಮಾಡುತ್ತಾ ಅವ್ರನ್ನ ಆಶ್ವಸಿ ಬಲಪಡಿಸಿ ಅಭಿವೃದ್ಧಿಪಡಿಸಿ ಎಂದು ನಿನ್ನಲ್ಲಿ ಬೇಡುವಂತರಾಗಿದ್ದೇವೆ ಸ್ವಾಮಿ. ಅವ್ರು ಪ್ರಯಾಣ ಮಾಡುತ್ತಿರುವಾಗ ಪ್ರಯಾಣದ ಮಗ್ಗಲಲ್ಲಿ ನೀನಿದ್ದು ಅವ್ರನ್ನ ಆಶ್ವಸಿ ಸುರಕ್ಷಿತವಾಗಿ ಹೋಗಿ ಮನೆ ಮುಟ್ಟುವಂತೆ ನೀನು ಮಾಡೆಂದು ನಿನ್ನಲ್ಲಿ ಭಿನ್ನವಿಸುವಂತರಾಗಿದ್ದೇವೆ ಸ್ವಾಮಿ. ಹೀಗೆ ಕುಟುಂಬದ ಈ ಜೂಮ್ ಕುಟುಂಬದಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮಕ್ಕಳನ್ನ ಆಶ್ವಸು ಒಂದೊಂದು ಆತ್ಮವನ್ನು ನಿನ್ನ ಕೈಗೊಪ್ಸೋಳಾಗಿದ್ದೇನೆ ಸ್ವಾಮಿ. ಅವರಲ್ಲಿರ್ತಕ್ಕಂಥ ಸಮಸ್ಯೆ ತೊಂದರೆಗಳನ್ನು ದೂರ ಹೋಗಲಾಡಿಸಿ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಡೋದ್ರ ಜೊತೆಗೆ ಅವ್ರನ್ನ ಆಶ್ವಸಿ ಬಲಪಡಿಸು ಕರ್ತನೆ. ಹೀಗೆ ನಮ್ಮೆಲ್ಲರನ್ನು ನಿನ್ನ ಕೈಗೊಪ್ಪಿಸುತ್ತಾ ಪ್ರಾರ್ಥನೆಯನ್ನು ಮುಗಿಸುವಂತಳಾಗಿದ್ದೇನೆ ಸ್ವಾಮಿ. ನಮ್ಮ ಕೋರಿಕೆಗಳನ್ನು ಈಡೇರಿಸಿ ಬಲಪಡಿಸೆಂದು ತಂದೆಯಾದ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ನಮ್ಮ ತಂದೆ, ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಪರಲೋಕದಲ್ಲಿರುವಂತ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ನಿಮ್ಮ ಕೃಪೆ ಆಶೀರ್ವಾದದಿಂದ ಪ್ರತಿನಿತ್ಯವೂ ಆಧ್ಯಾತ್ಮಿಕ ಶಕ್ತಿಯನ್ನು ಬಲವನ್ನು ನೀಡುವಂತ ನಿಮ್ಮ ಮಾತುಗಳನ್ನು ಆಲಿಸಲು ಪಟ್ಟಂತ ಈ ಒಂದು ಕೊಡುತ್ತಿರುವ ದಯಪಾಲಿಸುತ್ತಿರುವಂತ ಒಂದು ಸದಾವಕಾಶಕ್ಕಾಗಿ ನಿಮಗೆ ಸ್ತೋತ್ರ. ಆಧ್ಯಾತ್ಮಿಕ ಬಲವನ್ನು ನೀಡುವಂತ ಆಹಾರವನ್ನು, ಆಧ್ಯಾತ್ಮಿಕ ವಾಕ್ಯವನ್ನು, ಆಹಾರವನ್ನು ನಾವು ಭುಜಿಸಿ ಆದ ನಂತರ ಕೆಲವು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ತಂದೆಯ ದೇವರು ನಿಮ್ಮ ಪಾದಗಳಲ್ಲಿ ನಾವು ಇಡ್ತಾ ಇದ್ದೇವೆ. ನಿಮ್ಮ ಮಕ್ಕಳಾಗಿರುವಂತ ಹೆಸರುಗಳನ್ನು ಇಲ್ಲಿ ತಿಳಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗಾಗಿ ಹೆಸರಾಗಿ ನಾವು ಬೇಡ್ತಾ ಇದ್ದೇವೆ ದೇವರೇ. ಮೊದಲನೇದಾಗಿ KCR ರೀಸನ್ಗಾಗಿ ನಾವು ಬೇಡ್ತಾ ಇದ್ದೇವೆ. ಅಲ್ಲಿ ನಾಯಕರಾಗಿ ನಿರ್ವಹಿಸುತ್ತಿರುವಂತಹ ನಿಮ್ಮ ಸೇವಕರನ್ನು ನೀವು ಆಶೀರ್ವದಿಸಿ ನಡೆಸಿದ್ದೀರಿ, ಇನ್ನು ಮುಂದೆ ಸಹ ನಡೆಸಿರಿ. ಅದೇ ರೀತಿಯಲ್ಲಿ ಸೇವೆ ಮಾಡುವಂತ, ಆ ಪ್ರಾಂತ್ಯದಲ್ಲಿ ಸೇವೆ ಮಾಡುವಂತ ಎಲ್ಲಾ ಬೋಧಕರು ಮತ್ತು ಅವರ ಕುಟುಂಬಗಳ ಮೇಲೆ ನಿಮ್ಮ ಆಶೀರ್ವಾದವಿದ್ದು ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ವಿಜಯ್ ಕುಮಾರ್ ಅವರ ಆರೋಗ್ಯಕ್ಕಾಗಿ ಮತ್ತು ರಾಜೇಶ್ವರಿ ಅವರ ಕುಟುಂಬಕ್ಕಾಗಿ ಮತ್ತು ರಾಹುಲ್ ಮತ್ತು ಅವರ ಆರೋಗ್ಯಕ್ಕಾಗಿ ಮತ್ತು ದ್ರೌಪದಿ ಅವರ ಹೃದಯ ಆರೋಗ್ಯಕ್ಕಾಗಿ ಮತ್ತು ನವೀನ್ ಅವರ ಕಿಡ್ನಿ ಸಮಸ್ಯೆಯಿಂದ ಅವರು ಬರುತ್ತಾ ಇದ್ದಾರೆ, ಅವರಿಗಾಗಿ ನಾವು ಬೇಡ್ತಾ ಇದ್ದೇವೆ. ಮತ್ತು ಪುಷ್ಪ ಜಾನ್ ಅವರ ಸಂತಾನ ಭಾಗ್ಯಕ್ಕಾಗಿ ನಾವು ಬೇಡ್ತಾ ಇದ್ದೇವೆ ದೇವರೇ. ಮತ್ತು ಮಹಾದೇವಯ್ಯ ಟಿವಿ ಅವರ ಆರೋಗ್ಯಕ್ಕಾಗಿ ನಾವು ಬೇಡ್ತಾ ಇದ್ದೇವೆ. ಮತ್ತು ಉಕ್ರೇನ್ ಮತ್ತು ರಷ್ಯಾ ದೇಶಗಳ ನಡುವೆ ನಡೆಯುತ್ತಿರುವಂತಹ ಒಂದು ಭಯಾನಕ ಯುದ್ಧದಲ್ಲಿ ತಂದೆಯ ದೇವರೇ, ಈ ಎರಡು ದೇಶಗಳ ನಡುವೆ ಒಂದು ಶಾಂತಿ ನೆಲೆಸುವ ಹಾಗೆ ನೀವು ಕಾರ್ಯ ಮಾಡ್ರಿ ಎಂಬುದಾಗಿ ನಾವು ಬೇಡ್ತಾ ಇದ್ದೇವೆ. ಮತ್ತು ಫ್ರಾನ್ಸಿಸ್ ಅವರ ಆರೋಗ್ಯಕ್ಕಾಗಿ, ನಾಗರಾಜ್ ಅವರ ಆರೋಗ್ಯಕ್ಕಾಗಿ ಮತ್ತು ತಿಪ್ಪಮ್ಮ ಅವರ ಕೈ ನೋವಿಗಾಗಿ ನಾವು ಬೇಡ್ತಾ ಇದ್ದೇವೆ ದೇವರೇ. ಇನ್ನು ಯಾವ ಯಾವ ಪ್ರಾರ್ಥನಾ ಮನವಿಗಳು ದೇವರೇ ಇಲ್ಲಿ ತಿಳಿಸಲ್ಪಟ್ಟಿಲ್ಲವೋ ಎಲ್ಲ ಒಂದು ಹೆಸರುಗಳು ನೀವು ಬಲ್ಲಂತ ದೇವರಾಗಿದ್ದೀರಿ. ಈ ಎಲ್ಲಾ ಪ್ರಾರ್ಥನಾ ಮನವಿಗಳಿಗಾಗಿ ಮತ್ತು ತಿಳಿಸದೇ ಇರುವಂತ ಮನವಿಗಳಿಗಾಗಿ ನಾವು ಬೇಡ್ತಾ ಇದ್ದೇವೆ. ನಿಮ್ಮ ಕೃಪೆ ಆಶೀರ್ವಾದವು ಎಲ್ಲರ ಮೇಲೆ ಇದ್ದು ನಡೆಸಿ ಬರುವಂತ ದಿನಮಾನಗಳಲ್ಲಿ ನಿಮ್ಮ ಕಾರ್ಯಕ್ಕಾಗಿ ನಿಮ್ಮ ಮಕ್ಕಳು ತಂದೆಯ ದೇವರೇ ಸಾಕ್ಷಿ ನೀಡುವ ಕಾರ್ಯ ಮಾಡ್ರಿ ಎಂಬುದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಬೇಡುತ್ತೇವೆ ತಂದೆ, ಆಮೇನ್. ಪರಲೋಕದ ಪ್ರಾರ್ಥನೆಯೊಂದಿಗೆ ಅಂತ್ಯಾಶೀರ್ವಾದವನ್ನು ನಮ್ಮ ಮಧ್ಯದಲ್ಲಿರುವಂತಹ ಪಾಸ್ಟರ್ ಎಂ ರಾಜು ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ನಿರಂತರವಾಗಿ ನಿನ್ನ ವಾಕ್ಯವನ್ನ ಧ್ಯಾನ ಮಾಡಿದಂತ ನಿನ್ನ ಮಕ್ಕಳ ಜೊತೆಗೆ, ನಿನ್ನ ವಾಕ್ಯವನ್ನು ಬೋಧಿಸಿದಂತ ನಿನ್ನ ಸೇವಕರ ಜೊತೆಗೆ, ಈ ಒಂದು ಕಾರ್ಯಕ್ರಮವನ್ನ ನಿಯೋಜಿಸಿ ನಡೆಸುತ್ತಿರುವ ನಿನ್ನ ಸೇವಕರೊಂದಿಗೆ, ಹಾಗೂ ಸ್ವಾಮಿ ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳಲ್ಲಿ ಸಿಕ್ಕಿಕೊಂಡು ನಿನ್ನ ಪಾದದ ಮುಂದೆ ವಿಜ್ಞಾಪನೆಗಳನ್ನ ತಂದಿರುವಂತ, ಬಿಡುಗಡೆಗಾಗಿ ಹಂಬಲಿಸುತ್ತಿರುವಂತ ಎಲ್ಲಾ ಹೃದಯಗಳೊಂದಿಗೆ ಸದಾ ಕಾಲವು ಇಂದು ಎಂದೆಂದಿಗೂ ಇರಲಿ ಸ್ವಾಮಿ, ಆಮೇನ್. Thank you very much.